ಓಂ ಶಾಂತಿ. 14 ಜನವರಿ 2025 प्रातः मुरली बाप दादा मधुबन। मीठे बच्चे, तुम्हारी नज़र शरीरों पर नहीं जानी चाहिए। अपने को आत्मा समझो, शरीरों को मत देखो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ದೃಷ್ಟಿ ಶರೀರದ ಕಡೆ ಹೋಗಬಾರ್ದು. ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಶರೀರವನ್ನು ನೋಡಬೇಡಿ. प्रश्न, हर एक ब्राह्मण बच्चों को विशेष किन 2 बातों पर ध्यान देना है? ಪ್ರಶ್ನೆಯಾಗಿದೆ, ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳನ್ನು ವಿಶೇಷ ಯಾವ 2 ಮಾತಿನ ಕಡೆ ಗಮನ ಕೊಡಬೇಕು? उत्तर, पढ़ाई पर, दूसरा दैवी गुणों पर। कई बच्चों में क्रोध का अंश भी नहीं है, कोई तो क्रोध में आकर बहुत लड़ते हैं। ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳು ವಿಶೇಷ ಈ 2 ಮಾತಿನ ಕಡೆ ಗಮನ ಇಡಬೇಕು. ಒಂದು, ಪ್ರತಿನಿತ್ಯ ಬಾಬೋರು ಏನು ಓದಿಸ್ತಾರೆ ವಿದ್ಯೆ ಕಡೆ ಗಮನ ಕೊಡಿ. ಎರಡನೇದು, ಜೀವನದ ಧಾರಣೆ, ದೈವಿ ಗುಣಗಳ ಧಾರಣೆ ಕಡೆ ಗಮನ ಕೊಡಿ. ಕೆಲವು ಮಕ್ಕಳಿಗೆ ಕ್ರೋಧದ ಅಂಶನೂ ಇಲ್ಲ, ಇಂಥ ಮಕ್ಕಳು ಇದ್ದಾರೆ. ಕೆಲವ್ರಿಗೆ ಎಷ್ಟೊಂದು ಕ್ರೋಧ ಅಂದರೆ ಕ್ರೋಧದಲ್ಲಿ ಬಂದು ಯಾವಾಗಲೂ ಜಗಳ ಮಾಡೋದು, ಒಡೆದಾಡೋದು, ಬೈದಾಡೋದು ಮಾಡ್ತಾ ಇರ್ತಾರೆ. बच्चों को ख्याल करना चाहिए कि हमको दैवी गुण धारण करके देवता बनना है. ನೀವು ಮಕ್ಕಳಿಗಿದು ವಿಚಾರ ಇರಬೇಕು, ನಾನು ದೈವಿ ಗುಣ ಧಾರಣೆ ಮಾಡಿಕೊಂಡು ದೇವತೆ ಆಗಬೇಕು ಅನ್ನೋದು. ಕಭಿ ಗುಸ್ಸೆ ಮೇ ಆಕರ್ ಬಾತ್ಚೀತ್ ನಹಿ ಕರ್ನಿ ಚಾಹಿಯೆ. ಎಂದು ಕ್ರೋಧದಲ್ಲಿ ಬಂದು ಮಾತಾಡಬಾರ್ದು. ಬಾಬಾ कहते, किसी बच्चे में क्रोध है तो भूतनाथ भूतनातिनी है, ऐसे भूत वालों से तुम्हें बात भी नहीं करनी है. ಬಾಬಾ ಹೇಳ್ತಾರೆ, ಯಾವ ಮಕ್ಕಳಲ್ಲಿ ಕ್ರೋಧ ಇದೆ ಅವರಿಗೆ ಟೈಟಲ್ ಭೂತನಾಥ ಭೂತನಾತಿನಿ. ಅಂತಹ ಭೂತ, ಕ್ರೋಧದ ಭೂತ ಹಿಡಿದವ್ರ ಹತ್ರ ಮಾತಾಡಬಾರ್ದು, ಅಂಥವ್ರ ಹತ್ರ ಹೋಗಲೇಬಾರ್ದು. ನೀವು ಅಂಥವರಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ಸೇಫ್. ಅಂದರೆ ಪ್ರತಿ ಬ್ರಾಹ್ಮಣ ಮಕ್ಕಳು ಒಂದು ವಿದ್ಯೆ, ಬಾಬೋರೇನು ಪ್ರತಿನಿತ್ಯ ಓದಿಸ್ತಾರೆ, ಏನು ಶಿಕ್ಷಣ ಕೊಡ್ತಾರೆ ಅದನ್ನು ಧಾರಣೆ ಮಾಡ್ಕೊಳ್ಳೋದು. ಇನ್ನೊಂದು ದೈವಿ ಗುಣ, ಕ್ರೋಧ ಅಸುರಿ ಗುಣ, ಶಾಂತಿ ದೈವಿ ಗುಣ. ಬಾಬಾ ಹೇಳ್ತಾರೆ, ದೈವಿ ಗುಣದ ಧಾರಣೆ ಮಾಡ್ಕೊಂಡು ದೇವತೆ ಆಗಬೇಕು, ಕ್ರೋಧ ಮಾಡಬೇಡಿ. ಕ್ರೋಧ ಯಾರಲ್ಲಾದರೂ ಇದೆ ಅವರಿಂದ ದೂರ ಇರಿ, ಅಂಥವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ. ಅವರಿಗೆ ಟೈಟಲ್ ಭೂತನಾಥ ಭೂತನಾತಿನಿ. गीत, तकदीर जगा कर आई हूँ. ओम शांति. बच्चों ने गीत सुना और कोई भी सत्संग में कभी रिकॉर्ड पर नहीं समझाते, वहाँ शास्त्र सुनाते. जैसे गुरुद्वारों में ग्रंथ का 2 वचन निकालते, फिर कथा करने वाला बैठ उसका विस्तार करते हैं. ಮುರಳಿಯಲ್ಲಿ ಹಾಡಾಗಿದೆ, ಅದೃಷ್ಟವನ್ನು ಬೆಳಗಿಸ್ಕೊಂಡು ಬಂದಿದ್ದೀನಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಹಾಡು ಕೇಳಿದ್ರಲ್ಲ, ಇನ್ಯಾವ ಸತ್ಸಂಗಗಳಲ್ಲೂ ಈ ಥರ ಹಾಡಿನ ಅರ್ಥವನ್ನು ಯಾರೂ ತಿಳಿಸ್ಕೊಡೋದಿಲ್ಲ. ಅಲ್ಲೆಲ್ಲ ಶಾಸ್ತ್ರಗಳನ್ನು ಓದ್ತಾರೆ, ಹೇಳ್ತಾರೆ. ಹೇಗೆ ಗುರುದ್ವಾರಗಳಲ್ಲಿ ಹೋದರೆ ಗುರು ಗ್ರಂಥದಲ್ಲಿ ಏನಿದೆ 2 ವಚನ ತಗೊಳ್ತಾರೆ, ಅದರ ವ್ಯಾಖ್ಯಾನ ಮಾಡ್ತಾರೆ, ವಿಸ್ತಾರ ಮಾಡಿ ಹೇಳ್ತಾರೆ. ರೆಕಾರ್ಡ್ ಪರ್ ಕೊಯ್ ಸಮಜಾಯೆ ಏ ಕಹಾ ಹೋತಾ ನಹಿ ಹೇ. ಈ ಥರ ಬಾಬೋರು ಹಾಡು ಹಾಕಿ ಹಾಡಿನ ಅರ್ಥವನ್ನು ತಿಳಿಸ್ಕೊಡೋದಿದೆಯಲ್ಲ, ಇದೆಲ್ಲೂ ಇಲ್ಲ. ಬಾಬನ ವಿನಃ ಇದು ಯಾರೂ ಅರ್ಥನೂ ಗೊತ್ತಿಲ್ಲ, ಹಾಡಿದವರಿಗೂ ಗೊತ್ತಿಲ್ಲ, ಕಟ್ಟಿದವರಿಗೂ ಗೊತ್ತಿಲ್ಲ, ಕೇಳೋರಿಗೂ ಗೊತ್ತಿಲ್ಲ. ಅದನ್ನು ಬಾಬೋರೇ ತಿಳಿಸ್ಕೊಡ್ತಾರೆ. अब बाप समझाते हैं, ये सब गीत है भक्ति मार्ग के, बच्चों को समझाया गया है. ज्ञान अलग चीज़ है जो एक निराकार शिव से मिल सकता है. ಬಾಬಾ ಹೇಳ್ತಾರೆ, ಎಲ್ಲ ಹಾಡುಗಳು ಭಕ್ತಿ ಮಾರ್ಗದ್ದು. ಮಕ್ಕಳಿಗೆ ಬಾಬೋರು ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಜ್ಞಾನ ಬೇರೆ, ಜ್ಞಾನನೇ ಬೇರೆ ವಸ್ತು.
ಯಾವುದು ಒಬ್ಬ ನಿರಾಕಾರ ಶಿವನಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೋ ಇದಕ್ಕೆ ಹೇಳಲಾಗುತ್ತೆ ಆತ್ಮೀಯ ಜ್ಞಾನ ಇದು. ज्ञान बहुत प्रकार के होते हैं ना. कोई से पूछा जाएगा ये गलीचा कैसे बनता है, तुमको ज्ञान है? हर चीज़ का ज्ञान होता है. ಬಾಬೋರು ಕೊಡೋ ಜ್ಞಾನ ಯಾವುದು? ಇದು ಆತ್ಮೀಯ ಜ್ಞಾನ. ಇದು ಜ್ಞಾನ ಬಹಳ ಪ್ರಕಾರದ್ದಿದೆ. ಬಾಬಾ ಹೇಳ್ತಾರೆ, ಈಗ ಯಾರನ್ನಾದರೂ ಕೇಳಿ, ಈಗ ಯಾರಾದರೂ ಒಂದು ಮ್ಯಾಟ್ ಹಾಕ್ತಾರೆ ಅಥವಾ ಕಾರ್ಪೆಟ್ ಮಾಡ್ತಾರೆ, ಕಾರ್ಪೆಂಟ್ರಿ ಮಾಡ್ತಾರೆ, ಯಾರನ್ನಾದರೂ ಕೇಳಿ, ಅವ್ರಿಗೆ ಅದ್ರ ಜ್ಞಾನ ಇದೆ. ಪ್ರತಿ ವಸ್ತು ಪ್ರತಿ ಕೆಲಸದ ಜ್ಞಾನ, ಅದು ಜ್ಞಾನ, ಅದರ ಅರಿವು. ಆದರೆ ಬಾಬೋರು ಕೊಡೋ ಜ್ಞಾನ ಇದು ಬರೀ ಜ್ಞಾನ ಅಲ್ಲ, ಆತ್ಮೀಯ ಜ್ಞಾನ ಇದು. वह है ही जिस्मानी बातें बच्चे जानते हैं, हम आत्माओं का रूहानी बाप व एक है, उनका रूप दिखाई नहीं पड़ता है. ಇದೆಲ್ಲ ಪ್ರಾಪಂಚಿಕ ಮಾತುಗಳು, ಪ್ರಾಪಂಚಿಕ ಜ್ಞಾನ ಇದು. ನೀವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳ ಆತ್ಮೀಯ ತಂದೆಯವರೊಬ್ಬರೇ. ಅವರ ರೂಪ ಸ್ಥೂಲ ರೂಪ ಅಲ್ಲ, ನಿರಾಕಾರ ಅವರು. ಆ ನಿರಾಕಾರನ ಚಿತ್ರವನ್ನೇ ಮಾಡಿದರೆ ಲಿಂಗದ ರೂಪದಲ್ಲಿ. तो उस निराकार का चित्र भी है सालिग्राम मिसल. उनको ही परमात्मा कहते, उनको कहा जाता निराकार. ಶಿವಬಾಬೋರನ್ನು ನಿರಾಕಾರ ರೂಪ ಶಿವಲಿಂಗ ಮಾಡಿದರೆ, ಆತ್ಮಗಳ ನಿರಾಕಾರ ರೂಪ ಸಾಲಿಗ್ರಾಮಗಳು. ಬಾಬಾ ಹೇಳ್ತಾರೆ, ಅವರಿಗೆ ಪರಮಾತ್ಮ ಅಂತ ಕರೀಲಾಗುತ್ತೆ, ಅವರಿಗೆ ಹೇಳಲಾಗುತ್ತೆ ನಿರಾಕಾರ. ಮನುಷ್ಯ ಜೈಸೆ ಆಕಾರ ನಹಿ, ಹರ್ ವಸ್ತು ಕಾ ಆಕಾರ ಜರೂರ್ ಹೋತಾ ಹೈ. ಪರಮಾತ್ಮ ಒಬ್ಬರೇ ನಿರಾಕಾರ, ಪ್ರತಿ ವಸ್ತುಗೂ ತನ್ನದೇ ಆಕಾರ ಇರುತ್ತೆ. ಒಂದು ಸಬ್ ಮೇ ಚೋಟಾ ಆಕಾರ ಹೇ ಆತ್ಮ ಕಾ. ಎಲ್ಲದಕ್ಕಿಂತ ಅತೀ ಚಿಕ್ಕ ಅತೀ ಸೂಕ್ಷ್ಮ ಆಕಾರ ಇರೋದು ಆತ್ಮದ್ದು. ಇದಕ್ಕೆ ನೇಚರ್, ಕುದರತ್ ಅಂತ ಹೇಳಲಾಗುತ್ತೆ. ಆತ್ಮ ಇಷ್ಟು ಚಿಕ್ಕ ಬಿಂದು, ಈ ಕಣ್ಣಿಂದ ನೋಡಲಿಕ್ಕೆ ಅದನ್ನು ಸಾಧ್ಯ ಇಲ್ಲ. तुम बच्चों को दिव्य दृष्टि मिलती है जिससे सब साक्षात्कार करते हो. ನೀವು ಮಕ್ಕಳಿಗೆ ದಿವ್ಯ ದೃಷ್ಟಿ ಸಿಗುತ್ತೆ, ಜ್ಞಾನ ನೇತ್ರ ಸಿಗುತ್ತೆ. ಇದರಿಂದನೇ ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ತೀರಿ, ಅಂದರೆ ಇದರಿಂದನೇ ನೋಡ್ತೀರಿ ಆತ್ಮವನ್ನು. जो पास्ट हो गए उनको दिव्य दृष्टि से देखा जाता. पहले नंबर में तो ये पास्ट हो गया, अब फिर आए तो उनका भी साक्षात्कार होता है. बहुत सूक्ष्ಮ. ಯಾವುದು ಕಳೆದೋಗಿದೆ ಅದನ್ನು ದಿವ್ಯ ದೃಷ್ಟಿಯಿಂದನೇ ನೋಡ್ತೀರಿ, ಯಾವುದು ಭವಿಷ್ಯ ಇದೆ ಅದನ್ನು ದಿವ್ಯ ದೃಷ್ಟಿಯಿಂದನೇ ನೋಡೋಕ್ಕೆ ಸಾಧ್ಯ. ಬಾಬಾ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮ ಮಾತುಗಳು. ಜ್ಞಾನ ನೇತ್ರದಿಂದ ಮಾತ್ರ. ಈಗ ಪರಂಧಾಮ ಆಗಲಿ ಸತ್ಯುಗ ಆಗಲಿ ಇದೆಲ್ಲ ಹೆಂಗೆ ನೋಡ್ತೀವಿ? ದಿವ್ಯ ದೃಷ್ಟಿ, ಜ್ಞಾನ ನೇತ್ರದಿಂದ. इससे समझ सकते हैं सिवाय परमपिता परमात्मा के आत्मा का ज्ञान कोई दे नहीं सकता है. ಇದರಲ್ಲೇ ನೀವು ಅರ್ಥ ಮಾಡ್ಕೊಂಡು ಬಿಡ್ಬೋದು. ಪರಂಪಿತ ಪರಮಾತ್ಮನ ವಿನಃ ಆತ್ಮದ ಜ್ಞಾನ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. मनुष्य आत्मा को यथार्थ रीति नहीं जानते, वैसे परमात्मा को भी यथार्थ रीति नहीं जान सकते हैं. ಮನುಷ್ಯರು ಆತ್ಮವನ್ನು ಯಥಾರ್ಥವಾಗಿ ತಿಳಿದಿಲ್ಲ, ಹಾಗೆ ಪರಮಾತ್ಮನನ್ನು ಯಥಾರ್ಥ ರೀತಿ ತಿಳಿದಿಲ್ಲ. ಜಗತ್ತಿನ ಮನುಷ್ಯರು ಅನೇಕರು, ಅನೇಕ ಮನುಷ್ಯರದು ಅನೇಕ ಮತ. कोई कहते आत्मा परमात्मा में लीन हो जाती, कोई क्या कहते अभी तुम बच्चों ने जाना है सो भी नंबरवार पुरुषार्थ अनुसार सबकी बुद्धि में एक रस तो बैठ नहीं सकता है. ಕೆಲವರು ಏನು ಹೇಳ್ತಾರೆ, ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ ಆಗಿಬಿಡುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಮೋಕ್ಷಕ್ಕೆ ಹೊರಟೋಗ್ಬಿಡುತ್ತೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಿಮಗೂ ಎಷ್ಟು ಗೊತ್ತಿದೆ? ನಂಬರ್ವಾರ್ ಪುರುಷಾರ್ಥ ಅನುಸಾರ. ಎಲ್ಲರೂ ಬಾಬೋರ ಮಕ್ಕಳೂ ಒಂದೇ ರೀತಿ ತಿಳ್ಕೊಂಡಿಲ್ಲ. ಎಲ್ಲರ ಬುದ್ಧಿಯಲ್ಲೂ ಏಕರಸವಾಗಿ ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಗಡಿ ಗಡಿ ಬುದ್ಧಿ ಮೇ ಬಿ ಬಿಠಾನಾ ಹೋತಾ ಹೈ. हम आत्मा हैं, आत्मा को ही 84 जन्मों का पाठ बजाना है. ಪದೇ ಪದೇ ಬುದ್ಧಿಯಲ್ಲಿ ಕೂಡಿಸ್ಬೇಕಾಗುತ್ತೆ. ಬಾಬೋರು ಹೆಂಗೆ ಪ್ರತಿದಿನ ಕುಟ್ಟಿ ಕುಟ್ಟಿ ಹೇಳಿ ಹೇಳಿ ನಮಗೆ ಕೂಡಿಸ್ತಾರಲ್ಲ, ಆ ಥರ ಈ ಮಾತುಗಳನ್ನು ಕೂಡಿಸ್ಬೇಕಾಗತ್ತೆ. ನಾವು ಆತ್ಮದಲ್ಲೇ 84 ಜನ್ಮದ ಪಾತ್ರ ಇದೆ, ಯಾವುದನ್ನು ಆತ್ಮ ಅಭಿನಯ ಮಾಡುತ್ತೆ.
ಈಗ ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನಾನು ಪರಂಪಿತ ಪರಮಾತ್ಮನನ್ನು ತಿಳ್ಕೊಂಡು ನೆನಪು ಮಾಡಿ ಯಥಾರ್ಥವಾಗಿ ತಿಳಿದು बाबा कहते मैं इनमें प्रवेश कर तुम बच्चों को नॉलेज देता हूँ. ಶಿವಬಾಬಾ ಹೇಳ್ತಾರೆ, ನಾನು ಈ ಶರೀರದಲ್ಲಿ ಬ್ರಹ್ಮನ ರಥದಲ್ಲಿ ಪ್ರವೇಶ ಆಗಿ ನೀವು ಮಕ್ಕಳಿಗೆ ಜ್ಞಾನ ಕೊಡ್ತೀನಿ. तुम बच्चे अपने को आत्मा नहीं समझते हो, इसलिए तुम्हारी नज़र शरीर पर चली जाती है. ನಿಮ್ಮ ದೃಷ್ಟಿ ಯಾರ ಶರೀರದ ಕಡೆನೂ ಹೋಗಬಾರ್ದು, ಆದರೆ ಶರೀರದ ಕಡೆ ಯಾಕೆ ಹೋಗುತ್ತೆ ಅಂದರೆ ನೀವೇ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡಿಲ್ಲ. ನಿಮಗೆ ಆತ್ಮದ ಸ್ಮೃತಿ ಇಲ್ಲ ಅಂದರೆ ಬಾಬಾ ಹೇಳ್ತಾರೆ ಬೇರೆಯವರ ಆತ್ಮದ ಕಡೆ ಹೆಂಗೆ ದೃಷ್ಟಿ ಹೋಗುತ್ತೆ. ನಿಮಗೆ ಶರೀರ ಸ್ಮೃತಿ ಇದೆ, ಅದಕ್ಕೆ ಬೇರೆಯವರ ಶರೀರವನ್ನೇ ನೋಡ್ತೀರಿ. ವಾಸ್ತವ ಮೇ ತುಮಾರ ಇನ್ಸೆ ಕೋಯಿ ಕಾಮ್ ನಹಿ ಹೈ. ಬಾಬಾ ಹೇಳ್ತಾರೆ ಈ ಶರೀರದ ಜೊತೆ ನಿಮಗೇನು ಕೆಲಸ ಇಲ್ಲ, ಇದ್ರ ಜೊತೆ ನಿಮಗೇನು ಸಂಬಂಧ ಇಲ್ಲ. ಸರ್ವರಿಗೂ ಸದ್ಗತಿ ದಾತ ಅವರೇ ಶಿವ ಬಾಬವರು. ಅವರ ಮತದಂತೆ ಹಮ್ ಸಬ್ಕೋ ಸುಖ ದೇತೆ, ಎಲ್ಲರಿಗೂ ಸುಖ ಕೊಡಬೇಕು ಅವ್ರ ಮತದಂತೆ. ನಿಮ್ಮ ಮನಸ್ಸಿಗೆ ಬಂದಂಗೆ ಇನ್ಯಾರಿಗೂ ಇಷ್ಟ ಆದಂಗೆ ಸುಖ ಕೊಡೋದಲ್ಲ, ಶ್ರೀಮತದಂತೆ ಎಲ್ಲರಿಗೂ ಸುಖ ಕೊಡಿ. इनको भी अहंकार नहीं आता, हम सबको सुख देते. जो बाप को पूरा याद नहीं करते उनमें अवगुण निकलते नहीं हैं. ಬಾಬೋರಿಗೇನು ಅಹಂಕಾರ ಇಲ್ಲ, ನಾನು ಎಲ್ಲರಿಗೂ ಸುಖ ಕೊಡ್ತೀನಿ ಅಂತ. ಬಾಬೋರು ನಿರಾಕಾರಿ ನಿರಹಂಕಾರಿ. ಬ್ರಹ್ಮ ಬಾಬೋರಿಗೆ ಯಾವುದೇ ಅಹಂಕಾರ ಇಲ್ಲ. ಯಾರು ಬಾಬೋರನ್ನ ಪೂರ್ತಿ ನೆನಪು ಮಾಡಲ್ಲ, ಅಂದರೆ ಯಥಾರ್ಥವಾಗಿ ಚೆನ್ನಾಗಿ ನೆನಪು ಮಾಡಲ್ವೋ ಅವರಲ್ಲಿರೋ ಅವಗುಣಗಳು ಹೋಗೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಆತ್ಮ ಪರಿವರ್ತನೆ ಆಗೋಕ್ಕೂ ಸಾಧ್ಯ ಇಲ್ಲ. ನೀವು ನಿಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳೇ ಇಲ್ಲ ಅಂದರೆ अपने को आत्मा निश्चय नहीं करते. मनुष्य तो न आत्मा को न परमात्मा को जानते हैं. ಆತ್ಮನೇ ನಿಶ್ಚಯ ಆಗಲಿಲ್ಲ ನಿಮಗೆ ಅಂದರೆ ಪರಮಾತ್ಮನ ಹೆಂಗೆ ನೆನಪು ಮಾಡೋಕ್ಕೆ ಸಾಧ್ಯ. ಮನುಷ್ಯರಿಗೆ ಆತ್ಮದ್ದಾಗಲಿ ಪರಮಾತ್ಮಂದಾಗಲಿ ಜ್ಞಾನ ಇಲ್ಲ. सर्वव्यापी का ज्ञान भी भारतवासियों ने फैलाया है. ಪರಮಾತ್ಮ ಸರ್ವವ್ಯಾಪಿ ಅನ್ನೋದನ್ನು ಈ ಭಾರತವಾಸಿಗಳೇ ಹರಡಿರೋದು ಎಲ್ಲರಿಗೂ. तुम्हारे में भी जो सर्विसेबल बच्चे हैं वह समझते हैं, बाकी सब इतना नहीं समझते हैं. ನಿಮ್ಮಲ್ಲೂ ಯಾರು ಸರ್ವಿಸಬಲ್ ಮಕ್ಕಳಿದ್ದಾರೆ ಅವರಿಗಾದರೂ ಅರ್ಥ ಆಗುತ್ತೆ, ಬಾಕಿ ಎಲ್ಲರಿಗೂ ಅಷ್ಟೊಂದೇನೂ ಅರ್ಥ ಆಗೋದಿಲ್ಲ. अगर बाप की पूरी पहचान बच्चों को हो, बाप को याद करें, अपने में दैवी गुण धारण करें. ಹಾಂ, ನಿಮಗೆ ಬಾಬೋರ ಸಂಪೂರ್ಣ ಪರಿಚಯ ನನಗಿದೆ, ಬಾಬೋರ ಮೇಲೆ ನನಗೆ ಪಕ್ಕಾ ನಿಶ್ಚಯ ಇದೆ ಅನ್ನೋದಾದರೆ ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ಬಾಬೋರ ನೆನಪಲ್ಲಿ ಇರಬೇಕಲ್ಲ, ತನ್ನಲ್ಲಿ ದೈವಿ ಗುಣದ ಧಾರಣೆ ಬರಬೇಕಲ್ಲ. ಶಿವ ಬಾಬಾ ತುಮ್ ಬಚ್ಚೋं को समझाते हैं, नई बात है. ಶಿವ ಬಾಬೋರೇ ಕುತ್ಕೊಂಡು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇದು ಹೊಸ ಮಾತು. ಬ್ರಾಹ್ಮಣ भी ज़रूर चाहिए. प्रजापिता ब्रह्मा की संतान कब होते ये दुनिया में किसको पता नहीं है. ನೀವು ಬ್ರಾಹ್ಮಣರು ಅವಶ್ಯಕವಾಗಿ ಬೇಕು. ಪ್ರಜಾಪಿತ ಬ್ರಹ್ಮನ ಸಂತಾನ ಯಾವಾಗ ಆಗ್ತೀರಿ ಇದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಬ್ರಹ್ಮ ಕುಮಾರ ಕುಮಾರಿಯರು ಯಾವಾಗ ಆಗ್ತೀರಿ ಇದು ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣ ತೋ ಡೇರ್ ಕೆ ಡೇರ್ ಹೇ, ಪರಂತು ವ ಹೇ ಕುಕ್ ವಂಶಾವಲಿ. ಈಗ ಲೌಕಿಕ ಬ್ರಾಹ್ಮಣರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಅವರು ಕುಕ ವಂಶಾವಳಿ ಬ್ರಾಹ್ಮಣರು. ವ ಕೊಯ್ ಮುಖ ವಂಶಾವಲಿ ಬ್ರಹ್ಮ ಕಿ ಸಂತಾನ್ ನಹೀ ಹೇ. ಬ್ರಹ್ಮ ಕಿ ಸಂತಾನ್ ಕೋ ತೋ ಈಶ್ವರ್ ಬಾಪ್ ಸೆ ವರ್ಸಾ ಮಿಲ್ತಾ ಹೇ. ಅವರು ಮುಖವಂಶಾವಳಿ ಬ್ರಹ್ಮನ ಸಂತಾನರಲ್ಲ. ಬ್ರಹ್ಮನ ಸಂತಾನರು ಮುಖವಂಶಾವಳಿಗಳು ಅಂದರೆ ಅವರಿಗೆ ಈಶ್ವರ ತಂದೆಯಿಂದ ಆಸ್ತಿ ಸಿಗುತ್ತೆ. ತುಮಕೋ ವರ್ಷ ಮಿಲ್ ರಹಾ ಹೇನಾ, ತುಮ್ ಬ್ರಾಹ್ಮಣ ಅಲಗ್ ಹೋ ಓ ಅಲಗ್ ಹೇ. ಈಗ ನಿಮಗೆ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ ಅಲ್ವಾ. ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರೇ ಬೇರೆ, ಲೌಕಿಕ ಕುಕ ವಂಶಾವಳಿ ಬ್ರಾಹ್ಮಣರೇ ಬೇರೆ. ತುಮ್ ಬ್ರಾಹ್ಮಣ ಹೋತೆ ಹಿ ಹೋ ಸಂಗಮ ಪರ್, ವ ಹೋತೆ ದ್ವಾಪರ ಕಲಿಯುಗ ಮೇ. ನೀವು ಬ್ರಾಹ್ಮಣರಿರೋದು ಕೇವಲ ಈ ಸಂಗಮ ಯುಗದಲ್ಲಿ. ಬ್ರಹ್ಮ ಜ್ಞಾನಿತು ಬ್ರಾಹ್ಮಣರಿರೋದು ಈ ಸಂಗಮ ಯುಗದಲ್ಲಿ. ಆ ಬ್ರಾಹ್ಮಣರು ದ್ವಾಪರ ಕಲಿಯುಗದಲ್ಲಿ.
ಈ ಸಂಗಮಯುಗಿ ಬ್ರಾಹ್ಮಣರೇ ಬೇರೆ. ಇದು ಜಾತಿ ಧರ್ಮದ ಮಾತಲ್ಲ, ಇದು ಧಾರಣೆಯ ಮಾತಿದು. ಪ್ರಜಾಪಿತಾ ಬ್ರಹ್ಮ के ढेर बच्चे हैं, पर हद के बाप को भी ब्रह्मा कहेंगे क्योंकि बच्चे पैदा करते हैं. ಪ್ರಜಾಪಿತಾ ಬ್ರಹ್ಮನಿಗೆ ಎಷ್ಟೊಂದು ಜನ ಮಕ್ಕಳಿದ್ದೀರಿ, ಪ್ರಜೆಗಳೆಲ್ಲರಿಗೂ ಪಿತಾ ಒಬ್ಬರೇ ಅವರು. ಭಲೆ ಲೌಕಿಕ ತಂದೆಗೂ ಬ್ರಹ್ಮ ಅಂತ ಹೇಳ್ಬೋದು, ಆದರೆ ಅವರು ಹದ್ದಿನ ಬ್ರಹ್ಮ, ಏಕೆಂದರೆ ಮಕ್ಕಳಿಗೆ ಜನ್ಮ ಕೊಡ್ತಾರಲ್ಲ. ಪರಂತು ವಹ ಹೇ ಜಿಸಮ್ ಕಿ ಬಾತ್, ಏ ಬಾಪ್ ತೋ ಕಹೆಂಗೆ ಸಬ್ ಆತ್ಮಾಯೇ ಹಮಾರೆ ಬಚ್ಚೆ ಹೇ. ಅಲ್ಲಿ ಶರೀರದ ತಂದೆ ಅವರಷ್ಟೇ, ಶರೀರದ ಮಾತು. ಇಲ್ಲಿ ಬಾಬಾ ಹೇಳ್ತಾರೆ, ನಾನು ಎಲ್ಲ ಆತ್ಮಗಳ ತಂದೆ, ನಾನು ಎಲ್ಲ ಆತ್ಮಗಳು ನನ್ನ ಮಕ್ಕಳು. ತುಮ್ ಹೋ ಮೀಟೆ ಮೀಟೆ ರೂಹಾನಿ ಬಚ್ಚೆ, ये किसको समझाना सहज है. शिव बाबा को अपना शरीर नहीं है. शिव जयंती मनाते हैं परंतु उनका शरीर देखने में नहीं आता है. ನೀವು ಮಧುರವಾದ ಆತ್ಮೀಯ ಮಕ್ಕಳು ನೀವು. ಇದು ಯಾರಿಗಾದರೂ ತಿಳಿಸ್ಕೊಡೋದು ತುಂಬ ಸಹಜವಾಗಿದೆ. ಶಿವ ಬಾಬಾವರಿಗೆ ತನ್ನದೇ ಆದ ಶರೀರ ಇಲ್ಲ. ಶಿವ ಜಯಂತಿಯನ್ನು ಆಚರಿಸಲಾಗುತ್ತೆ, ಆದರೆ ಅವರ ಶರೀರ ನೋಡಲಿಕ್ಕೆ ಬರೋದಿಲ್ಲ. ಶರೀರನೇ ಇಲ್ಲ ಅಂದರೆ ಅವರನ್ನು ನೋಡಲಿಕ್ಕೆ ಬರೋದಿಲ್ಲ ಈ ಸ್ಥೂಲ ನೇತ್ರದಿಂದ. ಬಾಕಿ ಅವ್ರ ಸಬ್ಕಾ ಶರೀರ ಹೇ. ಶಿವಬಾಬನ ಬಿಟ್ಟು ಇನ್ನು ಉಳಿದವರು ಎಲ್ಲರಿಗೂ ಅವರವ್ರದೇ ಶರೀರ ಇದೆ, ಎಲ್ಲ ಆತ್ಮಗಳಿಗೂ. ಶರೀರ ಕಾ ನಾಮ ಪಡ್ತಾ ಹೇ, परमात्मा का अपना शरीर ही नहीं, इसलिए उनको परम आत्मा कहा जाता है. ಬಾಬೋರಿಗೆ ಶರೀರನೂ ಇಲ್ಲ, ಬಾಬೋರಿಗೆ ಶರೀರದ ಯಾವುದೇ ಹೆಸರು ಇಲ್ಲ. ಇದನ್ನೇ ಭಕ್ತರು ಹೇಳಿಬಿಟ್ರು, ನಾಮ ರೂಪ ಇಲ್ಲ ಅಂತ ಹೇಳಿ. ನಾಮನೂ ಇದೆ, ಸುಂದರವಾದ ರೂಪನೂ ಇದೆ, ಆದರೆ ಶರೀರದ ರೂಪ ಇಲ್ಲ, ಶರೀರದ ನಾಮ ಇಲ್ಲ ಅಷ್ಟೇ. ಪರಮಾತ್ಮ ತಂದೆಗೆ ಶರೀರ ಇಲ್ಲ, ಅದರಿಂದ ಅವರಿಗೆ ಪರಮ ಆತ್ಮ, ಎಲ್ಲ ಆತ್ಮಗಳ ತಂದೆಯವರು. ಉನ್ಕಿ ಆತ್ಮ ಕಾ ಹಿ ನಾಮ್ ಶಿವ್ ಹೇ, ವ ಕಭಿ ಬದಲ್ತಾ ನಹಿ ಹೇ. ಎಲ್ಲರಿಗೂ ಶರೀರಕ್ಕೆ ಹೆಸರಿದೆ, ಆದರೆ ಒಬ್ಬರೇ ಪರಮ ಆತ್ಮನಿಗೆ ಹೆಸರಿದು ಇರೋದು ಒಬ್ಬರೇ ಶಿವಬಾಬಾ. ಪರಮ ಆತ್ಮನ ಹೆಸರದು ಶಿವ ಅನ್ನೋದು. ಈ ಹೆಸರು ಯಾವಾಗೂ ಚೇಂಜ್ ಆಗಲ್ಲ, ಅದಕ್ಕೆ ಸದಾಶಿವ. ಶರೀರ ಬದಲ್ತೆ ತೋ ನಾಮ್ ಭಿ ಬದಲ್ ಜಾತೆ. ನಮಗೆಲ್ಲ ಶರೀರ ಇದೆ, ಶರೀರ ಇದು ಬಿಟ್ಟು ಇನ್ನೊಂದು ಶರೀರ ತಗೊಂಡ್ರೆ ಹೆಸರು ಚೇಂಜ್ ಆಗುತ್ತೆ. ಶಿವ ಬಾಬಾ ಹೇಳ್ತಾರೆ, ನಾನಂತೂ ಸದಾ ನಿರಾಕಾರ, ನಾನು ಪರಮ ಆತ್ಮ ಆಗಿದ್ದೀನಿ. ಡ್ರಾಮಾ ಪ್ಲ್ಯಾನ್ ಅನುಸಾರ ಎಲ್ಲರಿಗೂ ಅವ್ರವ್ರದ್ದೇ ಆದ ಶರೀರ ಇದೆ, ನಾನು ಈ ಶರೀರ ಆಧಾರ ತಗೊಳ್ತೀನಿ, ಬ್ರಹ್ಮನ ಶರೀರವನ್ನು ಆಧಾರ ತಗೊಳ್ತೀನಿ. ಸನ್ಯಾಸಿಯೋं का भी नाम बदलता, गुरु का बनते तो नाम बदलता है. ಸನ್ಯಾಸಿಗಳ ಹೆಸರು ಚೇಂಜ್ ಆಗುತ್ತೆ ನೋಡಿ. ಗೃಹಸ್ಥಿಗಳು, ಸಾಮಾನ್ಯ ವ್ಯಕ್ತಿಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದರೆ ಆವಾಗಲೂ ಹೆಸರು ಚೇಂಜ್ ಮಾಡ್ತಾರೆ. ತುಮಾರೆ ಭಿ ನಾಮ್ ಬದಲೇತೆ ಪರಂತು ಕಹಾ ತಕ್ ನಾಮ್ ಬದಲ್ತೆ रहेंगे. ಆದಿಯಲ್ಲಿ ಬಂದಂತಹ ಆತ್ಮಗಳಿಗೂ ಬಾಬೋರ ಮಕ್ಕಳಿಗೂ ಬಾಬೋರ ಹೆಸರೆಲ್ಲ ಇಟ್ಟರಲ್ಲ, ದಾದಿಗಳಿಗೆಲ್ಲ ಎಷ್ಟು ಒಳ್ಳೊಳ್ಳೆ ಹೆಸರಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಎಷ್ಟು ಸಮಯದವರೆಗೂ ಹೆಸರಿಡೋಕ್ಕಾಗುತ್ತೆ, ಯಾಕೆ ಹೆಸರಿಡೋದನ್ನು ಬಿಟ್ಬಿಟ್ರು ಬಾಬೋರು. ಕಿತನೆ ಬಾಗಂತಿ ಹೋ ಗಯೆ ಜೋ ಉಸ್ ಸಮಯತೆ ಉಸ್ಕಾ ನಾಮ್ ರಖ್ ದಿಯಾ, ಅಬ್ ನಾಮ್ ನಹಿ ರಖ್ತೆ ಹೈ. ಎಷ್ಟೊಂದು ಜನ ಒಳ್ಳೊಳ್ಳೆ ಹೆಸರಿಟ್ರು ಬಾಬೋರು, ಅಂಥವರೆಲ್ಲ ಬಾಬೋರು ಕೈ ಬಿಟ್ಟು ಓಡೋಗ್ಬಿಟ್ರು. ಅದರಿಂದ ಬಾಬಾ ಹೇಳ್ತಾರೆ, ಆವಾಗ ಹೆಸರಿಡ್ತಾ ಇತ್ತು, ಈಗ ಯಾರಿಗೂ ಹೆಸರೇನು ಚೇಂಜ್ ಮಾಡಲ್ಲ. ಕಿಸ್ ಪರ್ ಭಿ ವಿಶ್ವಾಸ ನಹಿ. ಬಾಬಾ ಹೆಂಗೆ ಹೇಳ್ತಾರೆ ನೋಡಿ, ನನಗೆ ಯಾರ ಮೇಲೂ ವಿಶ್ವಾಸ ಇಲ್ಲ. ವಿಶ್ವಾಸ ಇಟ್ಟು ಹೆಸರಿಟ್ಟು ಎಲ್ಲ ಕೊಟ್ಟರು ಬಾಬೋರು. ಎಷ್ಟೊಂದು ಜನ ಬಾಬೋರು ಕೈ ಬಿಟ್ಟು ಹೊರಟೋಗ್ತಾರಲ್ಲ, ಬಾಬಾ ಹೇಳ್ತಾರೆ, ನಿಮ್ಗೆ ಯಾರ ಮೇಲೂ ನನಗೇನು ವಿಶ್ವಾಸ ಇಲ್ಲ. ಮಾಯಾ ಬಹುತೋಂ ಕೋ ಹರಾ ದೇತಿ ಬಾಗಂತಿ ಹೋ ಜಾತೆ, ಇಸಿಲಿಯೇ ಬಾಬಾ ಕಿಸ್ ಕಾ ಭಿ ನಾಮ್ ನಹಿ ರಖ್ತೆ ಹೈ. ಮಾಯೆಗೆ ಬಹಳಷ್ಟು ಮಕ್ಕಳು ಸೋಲ್ತಾರೆ, ಬಾಬೋರು ಕೈ ಬಿಟ್ಟು ಹೊರಟೋಗ್ತಾರೆ, ಬಾಬೋರಿಗೆ ಡೈವರ್ಸ್ ಕೊಟ್ಟು ಹೋಗ್ತಾರೆ. ಅದರಿಂದ ಬಾಬೋರಿಗೆ ಯಾರಿಗೂ ಬಾಬೋರೇ ಹೆಸರಿಡೋದಿಲ್ಲ. ಈಗ ಕಿಸ್ಕಾ ರಕೆ ಕಿಸ್ಕಾ ನ ರಕೆ ಎವಿ ಟೀಕ್ ನಹಿ. ಹೋಗಲಿ, ಈ ಮಗು ನಿಶ್ಚಯ ಬುದ್ಧಿ, ಬಾಬೋರ ಹೆಸರಿಟ್ರು, ಇವ್ರು ಬಿಟ್ಟೋಗ್ತಾರೆ ಅಂತ ಗೊತ್ತವ್ರಿಗೆ ಹೆಸರಿಡಲ್ಲ. ಆವಾಗ ಇನ್ನೇನಾಗುತ್ತೆ ನೋಡಿ. ಅದರಿಂದ ಇರೋರಿರಲಿ ಹೋಗೋರಿರಲಿ, ಯಾರಿಗೂ ಬಾಬೋರು ಏನು ಹೆಸರು ಚೇಂಜ್ ಮಾಡಲ್ಲ. ಏನು ಹೆಸರಿದೆ ಅದೇ ಹೆಸರು ಶರೀರಕ್ಕೆ. कहते तो सब है बाबा, हम आपके हो चुके हैं, परंतु यथार्थ रीति हमारे होते थोड़े ही है,
ಹೇಳುವಾಗ ಎಲ್ಲರೂ ಹೇಳ್ತಾರೆ, ಬಾಬಾ ನಾನು ನಿನ್ನ ಮಕ್ಕಳು, ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ, ನೀನೇ ನನಗೆಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಯಥಾರ್ಥ ರೀತಿಯೇ ನನ್ನವರಾಗಿರ್ತಾರ ಎಲ್ಲರೂ ಹೇಳ್ದಂಗೆ. ಬಹುತ್ ಹೇ ಜೋ ವಾರಿಸ್ ಬನ್ನೆ ಕೆ ರಾಸ್ ಕೋ ಭಿ ನಹಿ ಜಾನ್ತೆ ಹೇ. ಬಹಳಷ್ಟು ಜನ ಮಕ್ಕಳಿದ್ದಾರೆ, ಬಾಬಾವರ ಆಸ್ತಿಯ ಹಕ್ಕುದಾರರಾಗೋದು ಅಂದರೆ ಏನು ಅನ್ನೋದನ್ನೇ ತಿಳ್ಕೊಂಡಿಲ್ಲ. ಬರೀ ಬಾಬಾವ್ರ ಆಸ್ತಿ ಹಾಗೆ ಕೊಡ್ತಾರೆ, ನಾವು ಬಾಬಾವ್ರ ಮಕ್ಕಳು ಆಗಿಬಿಟ್ಟಿದ್ದೀವಿ, ನಮ್ಗೆ ಹಂಗೆ ಆಸ್ತಿ ಸಿಕ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದರ ರಹಸ್ಯನೂ ಅನೇಕ ಮಕ್ಕಳಿಗೆ ಗೊತ್ತಿಲ್ಲ. ಬಾಬಾ ಕೆ ಪಾಸ್ ಮಿಲ್ನೆ ಆತೆ ಪರಂತು ವಾರಿಸ್ ನಹಿ, ವಿಜಯ್ ಮಾಲಾ ಮೇ ನಹಿ ಆ ಸಕ್ತೆ ಹೇ. ಬಾಬಾವ್ರ ಮಿಲ್ನ ಮಾಡೋಕ್ಕೂ ಎಲ್ಲ ಬರ್ತಾರೆ, ಆದರೆ ಬಾಬಾವ್ರ ಆಸ್ತಿಯ ಹಕ್ಕುದಾರರಲ್ಲ ಅವರು. ಅಂದರೆ ಅಂಥ ಮಕ್ಕಳು ಇದ್ದಾರೆ, ಯಾರು ವಿಜಯ ಮಾಲೆಯಲ್ಲಿ ಬರೋದೇ ಇಲ್ಲ. कोई अच्छे अच्छे बच्चे समझते हम तो वारिस है, परंतु बाबा समझते वारिस है नहीं. ಕೆಲವು ಒಳ್ಳೊಳ್ಳೆ ಮಕ್ಕಳು ತನಗೆ ನಶೆ ಬಂದುಬಿಡುತ್ತೆ, ನಾನು ಬಾಬಾವ್ರ ಆಸ್ತಿಗೆ ಹಕ್ಕುದಾರ ಅಂತ. ಬಾಬಾ ಹೇಳ್ತಾರೆ, ಬಾಬಾವ್ರ ಆಸ್ತಿಗೇನು ಹಕ್ಕುದಾರ ಅಲ್ಲ ನೀನು ಅಂತ. वारिस बनने लिए भगवान को अपना वारिस बनाना पड़े, ये राज समझाना भी मुश्किल है. ಬಾಬನ ಆಸ್ತಿಗೆ ನಾನು ಹಕ್ಕುದಾರ ಆಗಬೇಕಂದ್ರೆ ಭಗವಂತನನ್ನು ನಿಮ್ಮ ಆಸ್ತಿಗೆ ಹಕ್ಕುದಾರರನ್ನಾಗಿ ಮಾಡಬೇಕಾಗತ್ತಲ್ಲ. ಬಾಬಾ ಹೇಳ್ತಾರೆ, ಈ ರಹಸ್ಯ ಎಲ್ಲ ತಿಳಿಸ್ಕೊಡೋದು ಸ್ವಲ್ಪ ಕಷ್ಟ. ಆಸ್ತಿ ಬಾಬಾವರಿಗೆ ಹಕ್ಕುದಾರನೇ ಮಾಡಿದೆ, ನಾನು ಬಾಬಾವ್ರ ಆಸ್ತಿಗೆ ಹಕ್ಕುದಾರ ಹೆಂಗಾಗಕ್ಕಾಗತ್ತೆ. बाबा समझाते वारिस किसको कहा जाता, भगवान को कोई वारिस बनाए तो मिल्कियत देनी पड़े तो बाप फिर वारिस बनाए. ಬಾಬಾವ್ರು ತಿಳಿಸ್ಕೊಡ್ತಾರೆ, ನನ್ನ ಆಸ್ತಿಯ ಹಕ್ಕು ಯಾರಿಗೆ, ಯಾರಿಗೆ ಆಸ್ತಿಯ ಹಕ್ಕುದಾರ ಮಕ್ಕಳು ಅಂತ ಹೇಳ್ತಾರೆ ಬಾಬಾವರು. ಯಾರು ತನ್ನ ಆಸ್ತಿಗೆ ಬಾಬಾವರನ್ನು ಹಕ್ಕುದಾರನನ್ನಾಗಿ ಮಾಡ್ತಾರೋ, ಯಾರು ಬಾಬಾವ್ರಿಗೆ ತನ್ನ ಆಸ್ತಿ ಕೊಡ್ತಾರೋ ಬಾಬಾನು ಅವ್ರ ಆಸ್ತಿ ಆ ಮಕ್ಕಳಿಗೆ ಕೊಡ್ತಾರೆ. ಸುಮ್ಮನೆ ಆಸ್ತಿ ಹಕ್ಕುದಾರರು ನಾವು ಬಾಬಾವ್ರ ಮಕ್ಕಳು ಆಗಿಬಿಟ್ಟಿದ್ದೀವಿ. ಬಾಬಾ ಹೇಳ್ತಾರೆ, ಅದು ಹೆಂಗೆ ಸಾಧ್ಯ ಇದು, ಇದರ ಅರ್ಥನೇ ಗೊತ್ತಿಲ್ಲ ಕೆಲವು ಮಕ್ಕಳಿಗೆ. मिल्कियत तो सिवाय गरीबों के कोई साहूकार दे न सके, माला कितनी तोड़ों की बनती है, ये भी कोई बाबा से पूछे, बाबा बता सकते हैं तुम वारिस बनने के हकदार हो व नहीं. ಬಾಬಾವ್ರನ್ನ ಆಸ್ತಿಯ ಅಧಿಕಾರಿಯನ್ನಾಗಿ ಮಾಡ್ಕೊಳ್ಳಿ, ಆದರೆ ಬಾಬಾವ್ರನ್ನ ತನ್ನ ಆಸ್ತಿಯ ಅಧಿಕಾರಿಯನ್ನಾಗಿ ಮಾಡೋರು ಬಡವರು. ಬಾಬಾ ಹೇಳ್ತಾರೆ, ಅದಕ್ಕೆ ಬಾಬಾವರಿಗೆ ಬಡವರ ಬಂಧು ಅಂತಲೂ ಹೇಳಲಾಗುತ್ತೆ. ಶ್ರೀಮಂತರು ಅಷ್ಟು ಬೇಗ ಅಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಇರ್ತಾರೆ, ಆದರೆ ಬಾಬಾವ್ರು ಹೇಳೋದು ಮೆಜಾರಿಟಿ ಮಕ್ಕಳ ಮಾತು. ಮಾಲೆ ಎಷ್ಟು ಕಡಿಮೆ ಸಂಖ್ಯೆದಾಗುತ್ತೆ ನೋಡಿ, 8, 108, 16,108, 33 ಕೋಟಿಯಲ್ಲಿ 16,108 ಬಾಬಾ ಹೇಳ್ತಾರೆ, ಎ ಬಿ ಕೊಯ್ ಬಾಬಾ ಸೇ ಪೂಚೆ, ಯಾರಾದರೂ ನೀವು ಬೇಕಾದರೆ ಕೇಳಿ, ನಾನು ಬಾಬಾ ನಿನ್ನ ಆಸ್ತಿಗೆ ಹಕ್ಕುದಾರ ಹೌದಾ ಅಲ್ವಾ ಅಂತ ಹೇಳ್ತಾರೆ ಬಾಬಾವರು. ಏ ಬಾಬಾ ಭೀ ಬತಾ ಸಕ್ತೆ, ಕಾಮನ್ ಬಾತ್ ಹೇ ಸಮಜ್ನೆ ಕಿ. ಬ್ರಹ್ಮ ಬಾಬಾವರು ಬೇಕಾದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಇದು ಕಾಮನ್ ಮಾತು, ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ. ವಾರಿಸ್ ಬನ್ನೆ ಮೇ ಬಿ ಬಹುತ್ ಅಕಲ್ ಚಾಹಿಯೆ. ಬಾಬಾವ್ರ ಆಸ್ತಿಯ ಹಕ್ಕುದಾರರಾಗಬೇಕಾದ್ರೂ ಬಹಳ ತಿಳುವಳಿಕೆ ಬೇಕು. ಹಾಗಲ್ಲ ಬಾಬಾವ್ರ ಮಕ್ಕಳಾದ ತಕ್ಷಣ ನನಗೆಲ್ಲ ಬಾಬಾವ್ರ ಆಸ್ತಿ ಸಿಗುತ್ತೆ, ಕೊಡದೆ ಎಲ್ಲಿಂದ ಕೊಡ್ತಾರೆ ಬಾಬಾವರು. ಕೊಡೋದೇ ಗೊತ್ತಿಲ್ಲ ಅಂದರೆ ಬಾಬಾವ್ರು ಹೆಂಗೆ ಕೊಡ್ತಾರೆ. देखते हैं लक्ष्मी नारायण विश्व के मालिक थे, परंतु वो मिल्कियत कैसे लिया कोई नहीं जानते. ನೋಡ್ತೀರಾ, ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು, ಲಕ್ಷ್ಮೀನಾರಾಯಣರಾಗೋದು ಗುರಿ ಕರೆಕ್ಟು. ಆದರೆ ಆ ಆಸ್ತಿ ಅವ್ರಿಗೆ ಹೆಂಗೆ ಸಿಕ್ತು ಇದು ಯಾರಿಗೂ ಗೊತ್ತೇ ಇಲ್ಲ. अब तुम्हारी एम ऑब्जेक्ट तो सामने है, तुमको ये बनना है. बच्चे भी कहते हम तो सूर्यवंशी लक्ष्मी नारायण बनेंगे, न कि ಚಂದ್ರವಂಶಿ ರಾಮ್ ಸೀತಾ. ಬಾಬಾ ಹೇಳ್ತಾರೆ, ನಿಮ್ಮ ಗುರಿ ನಿಮ್ಮ ಮುಂದೆ ಇದೆ ಅಲ್ಲ, ಶ್ರೀ ಲಕ್ಷ್ಮೀನಾರಾಯಣರಾಗದೆ ನಿಮ್ಮ ಗುರಿ, ಈ ಥರ ಆಗಬೇಕಲ್ಲ. ನೀವು ಮಕ್ಕಳು ಹೇಳ್ತೀರಿ ಏನಂತ, ನಾವು ಸೂರ್ಯವಂಶಿ ಲಕ್ಷ್ಮೀನಾರಾಯಣರಾಗ್ತೀವಿ ಹೊರತು ಚಂದ್ರವಂಶಿ ರಾಮ ಸೀತೆ ಆಗಲ್ಲ ಅಂತ. ರಾಮ್ ಸೀತಾ की भी शास्त्रों में निंदा की हुई, लक्ष्मी नारायण की कभी निंदा नहीं सुनेंगे. ಬಾಬಾ ಹೇಳ್ತಾರೆ, ರಾಮ ಸೀತೆದು ಎಷ್ಟೊಂದು ನಿಂದನೆಗಳಿದೆ ಶಾಸ್ತ್ರಗಳಲ್ಲಿ. ಸೀತೆ ಅಪಹರಣ ಆಯಿತು,
ರಾಮ ಬಲಹೀನ, ತನ್ನ ಪತ್ನಿನೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಇಷ್ಟೊಂದೆಲ್ಲ ನಿಂದನೆ ಮಾತುಗಳಿದೆ. ಲಕ್ಷ್ಮೀನಾರಾಯಣರದು ಎಲ್ಲೂ ನಿಂದನೆ ಮಾತೇ ಇಲ್ಲ. ಶಿವಬಾಬಾವ್ರದ್ದು ನಿಂದನೆ ಇದೆ, ಶ್ರೀಕೃಷ್ಣರದು ನಿಂದನೆ ಇದೆ. बाबा कहते मैं तुम बच्चों को इतना ऊंच बनाता हूँ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನಿಷ್ಟು ಶ್ರೇಷ್ಠರಲ್ಲಿ ಶ್ರೇಷ್ಠರನ್ನಾಗಿ ಮಾಡ್ತೀನಿ. ಮೇರೆ ಸೆ ಭಿ ಬಚ್ಚೆ ತೀಕೆ ಚಲೇ ಜಾತೆ, ಲಕ್ಷ್ಮೀ ನಾರಾಯಣ್ ಕಿ ಕೋಯಿ ನಿಂದಾ ನಹಿ ಕರೆಂಗೆ. ನನಗಿಂತ ನನ್ನ ಮಕ್ಕಳು ನೀವು ಫಾಸ್ಟ್ ಮುಂದೆ ಹೊರಟೋಗ್ತೀರಿ. ನೋಡಿ, ನನ್ನ ನಿಂದನೆಯೂ ಇದೆ, ಆದರೆ ಲಕ್ಷ್ಮೀನಾರಾಯಣರು ಅವರನ್ನು ಯಾರೂ ನಿಂದನೆ ಮಾಡಲ್ಲ. बल श्री कृष्ण की आत्मा तो वही है, परंतु न जानने के कारण निंदा कर दी है. ನಾರಾಯಣ ಯಾರು? ಬಾಲ್ಯದ ಶ್ರೀಕೃಷ್ಣನೇ ನಾರಾಯಣ ಅಲ್ವಾ? ಆದರೆ ಮನುಷ್ಯರಿಗೆ ತಿಳುವಳಿಕೆ ಇಲ್ಲ. ರಾಧೆನೇ ಶ್ರೀ ಲಕ್ಷ್ಮಿ, ಶ್ರೀಕೃಷ್ಣನೇ ಶ್ರೀ ನಾರಾಯಣ ಅನ್ನೋದು ಗೊತ್ತಿಲ್ಲದೆ ಎಷ್ಟೊಂದು ನಿಂದನೆ ಮಾಡ್ತಾರೆ. ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಬಹಳ ಖುಷಿಯಿಂದ ಹೋಗ್ತಾರೆ. ಲಕ್ಷ್ಮೀನಾರಾಯಣರ ಮಂದಿರನು ತುಂಬ ಖುಷಿಯಿಂದ ನಿರ್ಮಾಣ ಮಾಡ್ತಾರೆ. वास्तव में बनाना चाहिए राधे कृष्ण का, क्योंकि वह सतो प्रधान है. ವಾಸ್ತವಿಕವಾಗಿ ಮಂದಿರ ರಾಧೆ ಕೃಷ್ಣರದೇ ಮಾಡಬೇಕು, ಏಕೆಂದರೆ ಅವರು ಸತೋ ಪ್ರಧಾನರು. ये उन्हों की युवा अवस्था तो उनको सतो कहते, वह छोटे हैं इसलिए सतो प्रधान कहेंगे. ಅದೇ ಲಕ್ಷ್ಮೀನಾರಾಯಣರು ಯುವಾವಸ್ಥೆ, ಅದಕ್ಕೆ ಸತೋ ಅಂತ ಹೇಳಲಾಗುತ್ತೆ. ಅದಕ್ಕಿಂತ ಬಾಲ್ಯ ರೂಪ ರಾಧೆ ಕೃಷ್ಣ, ಅವರು ಸತೋ ಪ್ರಧಾನ. ಚಿಕ್ಕ ಮಕ್ಕಳನ್ನು ಮಹಾತ್ಮರ ಸಮಾನ ಅಂತ ಹೇಳಲಾಗುತ್ತಲ್ವ. जैसे छोटे बच्चों को विकार आदि का पता नहीं रहता, वैसे वहाँ बड़ों को भी पता नहीं रहता विकार क्या चीज़ है. ದೇವತೆಗಳಿಗೆ ಮಹಾತ್ಮರು ಅಂತ ಕರೆಯೋದು. ಮಕ್ಕಳನ್ನು ಮಹಾತ್ಮರ ಸಮಾನ ಅಂದರೆ ಮಹಾನ್ ವ್ಯಕ್ತಿಗಳು ದ್ವಾಪರ ಕಲಿಯುಗದವರಲ್ಲ, ದೇವತೆಗಳಿಗೆ ಮಹಾತ್ಮರಂತೆ ಹೇಳೋದು. ಹೇಗೆ ಮಕ್ಕಳಿಗೆ ವಿಕಾರ ಅಂದರೆ ಏನು ಗೊತ್ತಿರೋದಿಲ್ವೋ, ಹಾಗೆ ಸತ್ಯಯುಗ ತ್ರೇತಾಯುಗದಲ್ಲಿ ಯಾರಿಗೂ ಯಾವುದೇ ವಯಸ್ಸಲ್ಲೂ ಚಿಕ್ಕವರು ದೊಡ್ಡವರು ಯಾರಿಗೂ ವಿಕಾರ ಅಂದರೆ ಏನು ಅನ್ನೋ ಅರಿವೇ ಇರೋದಿಲ್ಲ, ಸಂಪೂರ್ಣ ನಿರ್ವಿಕಾರಿಗಳಾಗಿರ್ತಾರೆ. ये 5 ಭೂತ ವಹಾ ಹೋತೆ ಹಿ ನಹಿ, ಈ 5 ಭೂತಗಳು ವಿಕಾರಗಳು ಅಲ್ಲಿರೋದೇ ಇಲ್ಲ. ವಿಕಾರೋಂ ಕಾ ಜೈಸೆ ಕಿ ಪತಾ ಹಿ ನಹಿ ಹೇ, ಅಷ್ಟು ಇನೋಸೆಂಟ್ ಮುಗ್ಧತೆ ನಿರ್ವಿಕಾರಿಗಳಾಗಿರ್ತಾರೆ. ಹಂಗಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ. ಈ ಸಮಯದಲ್ಲಿ ಇದು ಕಲಿಯುಗದ ರಾತ್ರಿ. ಇದು ಕಾಮ್ ಕಿ ಚೇಷ್ಟಾ ಭಿ ರಾತ್ ಕೋ ಹಿ ಹೋತಿ, ದೇವತಾಯೇ ದಿನ್ ಮೇ ಕಾಮ್ ಕಿ ಚೇಷ್ಟಾ ಹೋತಿ ನಹಿ, ವಿಕಾರ ಕೊಯಿ ಹೋತೆ ನಹಿ. ಬಾಬಾ ಹೇಳ್ತಾರೆ, ಕಾಮ ವಿಕಾರಕ್ಕೆ ಹೆಂಗೆ ರಾತ್ರಿ ವಶರಾಗ್ತಾರೋ ಹಾಗೆ ದ್ವಾಪರ ಕಲಿಯುಗ ವಿಕಾರಿ ಜಗತ್ತು. ದೇವತೆಗಳಿರೋದು ಸತ್ಯಯುಗ ತ್ರೇತಾಯುಗ ಅನ್ನೋ ಹಗಲಲ್ಲಿ. ಬಾಬಾ ಹೇಳ್ತಾರೆ, ಅಲ್ಲಿ ಯಾವುದೇ ವಿಕಾರ ಇರೋದಿಲ್ಲ. ಈ ರಾತ್ರಿಯಲ್ಲಿ ಎಲ್ಲರೂ ವಿಕಾರಿಗಳೇ. ದ್ವಾಪರ ಕಲಿಯುಗದ ರಾತ್ರಿಯಲ್ಲಿ ಎಲ್ಲರೂ ವಿಕಾರಿಗಳು. तुम जानते हो दिन होते भी हमारे सब विकार चले जाएंगे, पता नहीं रहेगा ವಿಕಾರ ಕ್ಯಾ ಚೀಸ್. ಬಾಬಾ ಹೇಳ್ತಾರೆ, ಯಾವಾಗ ಹಗಲಾಗುತ್ತೆ ಸತ್ಯಯುಗ ಬರುತ್ತೋ ಯಾವ ವಿಕಾರನೂ ನಿಮಗೆ ಗೊತ್ತೇ ಇರೋದಿಲ್ಲ, ಸಂಪೂರ್ಣ ನಿರ್ವಿಕಾರಿಗಳು. ಬಾಬಾ ಹೇಳ್ತಾರೆ, ಈ ರಾವಣ ರಾಜ್ಯದಲ್ಲಿ ಎಲ್ಲರಲ್ಲೂ ವಿಕಾರಿ ಗುಣಗಳಿದೆ. ಇದು ವಿಕಾರಿ ಜಗತ್ತಿದು. ಅದು ಸತ್ಯಯುಗ ನಿರ್ವಿಕಾರಿ ಜಗತ್ತು. ಅಲ್ಲಿ ವಿಕಾರದ ಯಾವುದೇ ಮಾತು ಯಾವುದೇ ವಿಕಾರನೂ ಇರಲ್ಲ. तो उनको कहा ही जाता ईश्वरीय राज्य. अभी है आसुरी राज्य, ಅದು ಈಶ್ವರೀಯ ರಾಜ್ಯ. ಅದು ಈಶ್ವರ ಸ್ಥಾಪನೆ ಮಾಡಿರೋ ರಾಜ್ಯ. ಇದು ಆಸುರಿ ರಾಜ್ಯ. ಇದು ये कोई नहीं जानते, तुम सब कुछ जानते हो नंबरवार पुरुषार्थ अनुसार. ಇದು ಯಾರಿಗೂ ಗೊತ್ತಿಲ್ಲ ಜಗತ್ತಲ್ಲಿ, ನಿಮಗೆ ಗೊತ್ತಿದೆ, ಆದರೆ ನಂಬರ್ವಾರ್ ಪುರುಷಾರ್ಥ ಅನುಸಾರ. ढेर बच्चे हैं, कोई भी मनुष्य समझ नहीं सकते ये सब भी के किसके बच्चे है. ಎಷ್ಟೊಂದು ಜನ ಮಕ್ಕಳಿದ್ದೀರಿ, ಆದರೆ ಜಗತ್ತಿನ ಯಾವ ಮನುಷ್ಯರಿಗೂ ನೀವು ಯಾರು ಅನ್ನೋದು ಗೊತ್ತಿಲ್ಲ. ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರು, ಇವರು ಯಾರ ಮಕ್ಕಳು ಗೊತ್ತಿಲ್ಲ. ನೋಡಿ, ಅದೇ ದೇಹದಾರಿ ಇಂಥವ್ರ ಮಕ್ಕಳು ಅಂದರೆ ಓ ಇಂಥವ್ರ ಮಕ್ಕಳು, ಅಥವಾ ನೋಡಿದಾಗ ಇವ್ರು ಯಾರ ಮಕ್ಕಳಂತ ಯೋಚನೆ ಮಾಡ್ತಾರೆ.
ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರು ಇದು ಯಾರ ಮಕ್ಕಳು, ಇದು ಯಾರಿಗೂ ಗೊತ್ತಿಲ್ಲ. सब याद करते शिव बाबा को, ब्रह्मा को भी नहीं. ये खुद कहते शिव बाबा को याद करो जिससे विकर्म विनाश होंगे, और कोई को भी याद करने से विकर्म विनाश नहीं होंगे. ಎಲ್ಲರೂ ನೆನ್ಪು ಮಾಡಬೇಕು ಶಿವ ಬಾಬೋರ್ನ, ಬ್ರಹ್ಮ ಬಾಬೋರ್ನ ಅಲ್ಲ. ಖುದ್ ಬ್ರಹ್ಮ ಬಾಬಾನೇ ಹೇಳ್ತಾರೆ ಶಿವ ಬಾಬೋರನ್ನು ನೆನಪು ಮಾಡಿ, ಇದರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಇನ್ಯಾರ ನೆನಪಿಂದನೂ ನಿಮ್ಮ ವಿಕರ್ಮ ವಿನಾಶ ಆಗಲ್ಲ. ಬಾಬನ ವಿನಃ, ನಿರಾಕಾರನ ವಿನಃ ನಿಮ್ಮ ವಿಕರ್ಮ ಇನ್ಯಾರು ನೆನಪು ಮಾಡಿ, ನಾನು ಆ ದೇವಿ ಸ್ಮರಣೆ ಮಾಡ್ತೀನಿ, ಈ ದೇವತಾ ಸ್ಮರಣೆ ಮಾಡ್ತೀನಿ, ಆ ಸ್ತೋತ್ರ ಹೇಳ್ತೀನಿ, ಈ ಪಠನ ಮಾಡ್ತೀನಿ, ಇದು ಯಾವುದರಿಂದನೂ ವಿಕರ್ಮ ವಿನಾಶ ಆಗಲ್ಲ. ಗೀತಾ ಮೇ ಬಿ ಕಹ ಮಾಮೇಕಂ ಯಾದ್ ಕರೋ, ಗೀತೆಯಲ್ಲೂ ಏನಿದೆ, ಕೇವಲ ನನ್ನೊಬ್ಬನನ್ನೇ, ನಾನೊಬ್ಬ ನಿರಾಕಾರನನ್ನು ನೆನಪು ಮಾಡಿ. ಶ್ರೀಕೃಷ್ಣ ನನ್ನನ್ನು ನೆನಪು ಮಾಡಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಆಸ್ತಿ ಸಿಗುತ್ತೆ ನಿರಾಕಾರ ತಂದೆಯಿಂದ. अपने को जब आत्मा समझे तब निराकार बाप को याद करे. मैं आत्मा हूँ पहले पक्का निश्चय करना पड़े. ಬಾಬಾ ಹೇಳ್ತಾರೆ, ಯಾವಾಗ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊತೀರಿ ಆಗ ಮಾತ್ರ ನೀವು ನಿರಾಕಾರ ತಂದೆಯನ್ನು ನೆನಪು ಮಾಡಲಿಕ್ಕೆ ಸಾಧ್ಯ. ನನ್ನ ಆತ್ಮ, ಮೊದಲು ಈ ಮಾತನ್ನು ಪಕ್ಕಾ ನಿಶ್ಚಯ ಮಾಡ್ಕೊಳ್ಳಿ. ನನ್ನ ತಂದೆ ಪರಮ ಆತ್ಮ ಅವ್ರು ಹೇಳ್ತಾರೆ, ನನ್ನೊಬ್ಬನ ನೆನಪು ಮಾಡಿ ನಾನು ನಿಮ್ಮನ್ನು ಸರ್ವ ಪಾಪಗಳಿಂದನೂ ಮುಕ್ತ ಮಾಡ್ತೀನಿ, ನಿಮಗೆ ನಾನು ಆಸ್ತಿ ಕೊಡ್ತೀನಿ. ಮೇ ಸಬ್ಕೋ ಸುಖ ದೇನೆ ವಾಲ, ನಾನೆಲ್ಲರಿಗೂ ಸುಖ ಕೊಡೋ ಸುಖದಾತ ನಾನು ಎಲ್ಲ ಆತ್ಮಗಳನ್ನು ಈಗ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. जिन्होंने कल्प पहले बाप से वर्षा लिया होगा वही आकर वर्षा लेंगे, ब्राह्मण बनेंगे. ಯಾರು ಕಲ್ಪದ ಹಿಂದೆ ಬಾಬೋರಿಂದ ಆಸ್ತಿ ತಗೊಂಡಿದ್ರೋ ಅವರೇ ಬಂದು ಈಗಲೂ ಆಸ್ತಿ ತಗೊಳ್ತಾರೆ, ಅವರೇ ಬ್ರಾಹ್ಮಣರಾಗ್ತಾರೆ. ब्राह्मणों में भी कुछ बच्चे पक्के हैं, मातेले भी बनेंगे सौतेले भी बनेंगे. ಬ್ರಾಹ್ಮಣ ಮಕ್ಕಳು ಎಲ್ಲರೂ ಒಂದೇ ಥರ ಅಲ್ಲ. ಬಾಬಾ ಹೇಳ್ತಾರೆ, ಕೆಲವರು ಪಕ್ಕ ಇದ್ದಾರೆ. ಇಲ್ಲಿ ಸ್ವಂತ ಮಕ್ಕಳು ಇದ್ದಾರೆ ಬಾಬೋರಿಗೆ, ಮಲ್ತಾಯಿ ಮಕ್ಕಳು ಇದ್ದಾರೆ. ನಾವು ನಿರಾಕಾರ ಶಿವ ಬಾಬೋರ ವಂಶಾವಳಿ, ನಿರಾಕಾರ ಆತ್ಮಗಳು. जानते हैं बिरादारी कैसे बढ़ती जाती. अभी ब्राह्मण बनने के बाद हमको वापस जाना है. सब आत्माएं शरीर छोड़कर वापस जानी है. ನಿಮಗೆ ಗೊತ್ತಿದೆ ವಂಶ ಹೇಗೆ ವೃದ್ಧಿ ಆಗುತ್ತೆ, ವೃಕ್ಷ ಹೆಂಗೆ ವೃದ್ಧಿ ಆಗುತ್ತೆ. ಈಗ ಬ್ರಾಹ್ಮಣ ಮಕ್ಕಳು ನಂತರ ವಾಪಸ್ ಮನೆಗೆ ಹೋಗ್ತೀರಿ. ಎಲ್ಲ ಆತ್ಮಗಳು ಶರೀರ ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು. ನೋಡಿ, ಇದು ಮಾನವ ವಂಶ ವೃಕ್ಷ. ಅದಕ್ಕೆ ಕಲಿಯುಗದಲ್ಲೂ ನೋಡಿ ಪರಿವಾರದಕ್ಕೇನು ಹೇಳ್ತಾರೆ, ವಂಶ ವೃಕ್ಷ. ಬಾಬಾ ಹೇಳ್ತಾರೆ, ಈ ನಿರಾಕಾರಿ ವಂಶ ವೃಕ್ಷ ಇದು. ಪಾಂಡವರು ಕೌರವರು ಇಬ್ಬರೂ ಶರೀರ ಬಿಡಲೇಬೇಕು. ಅಂದರೆ ಈ ಜಗತ್ತಲ್ಲಿ ಬಾಬಾ ಮಕ್ಕಳು ಶರೀರ ಬಿಡ್ತೀವಿ, ಅಜ್ಞಾನದಲ್ಲಿರೋರು ಶರೀರ ಬಿಡ್ತಾರೆ. तुम ये ज्ञान के संस्कार ले जाते हो, फिर उस अनुसार प्रारब्ध मिलती है. ಯಾರು ಈ ಜ್ಞಾನದ ಸಂಸ್ಕಾರ ತಗೊಂಡು ಹೋಗ್ತಿರೋ ಅದರ ಅನುಸಾರ ನಿಮಗೆ ಭವಿಷ್ಯದಲ್ಲಿ ಪ್ರಾರಬ್ಧ ಸಿಗುತ್ತೆ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿತವಾಗಿದೆ. ಫಿರ್ ಜ್ಞಾನ ಕಾ ಪಾರ್ಟ್ ಖತಮ್ ಹೋ ಜಾತಾ ಹೈ. ಪ್ರಾರಬ್ಧ ಸಿಕ್ತು, ರಿಸಲ್ಟ್ ಬಂತು, ಈ ಜ್ಞಾನದ ಪಾರ್ಟ್ ಮುಗಿಯುತ್ತೆ. ನೀವು 84 ಜನ್ಮದ ನಂತರ ಈ ಜ್ಞಾನ ಸಿಗೋದು. ಅಂದರೆ ಅಂತಿಮ ಜನ್ಮದಲ್ಲಿ ಜ್ಞಾನ ಸಿಗುತ್ತೆ. ಆಮೇಲೆ ಈ ಜ್ಞಾನ ಪ್ರಾಯಲೋಪ ಆಗಿಬಿಡುತ್ತೆ, ಎಲ್ಲ ಮರ್ಜ್ ಆಗಿಬಿಡುತ್ತೆ. ಹೆಂಗೆ ಪೂರ್ವಜನ್ಮ ಮರ್ಜ್ ಆಗಿದೆಯಲ್ಲ ನಮ್ಮದು, ಅದೇ ಥರ ಈ ಜ್ಞಾನನೂ ಮರ್ಜ್ ಆಗುತ್ತೆ. तुम प्रारब्ध भोगते हो, वहाँ और कोई धर्म वालों के चित्र आदि नहीं रहते हैं. ಅಲ್ಲಿ ನೀವು ಪ್ರಾರಬ್ಧವನ್ನು ಅನುಭವ ಮಾಡ್ತೀರಿ. ಸತ್ಯಯುಗ ತ್ರೇತಾಯುಗದಲ್ಲಿ ಅಲ್ಲಿ ಯಾವ ಧರ್ಮದವರು ಇರಲ್ಲ, ಯಾವ ಧರ್ಮದವರ ಚಿತ್ರನೂ ಇರಲ್ಲ. ಅಲ್ಲಿ ನಿಮ್ಮದು ಭಕ್ತಿ ಮಾರ್ಗದಲ್ಲೆಲ್ಲ ಚಿತ್ರಗಳು. ಸತ್ಯಯುಗದಲ್ಲಿ ಯಾರ ಚಿತ್ರ ನೆನಪು ಮಾಡೋದು ಇಲ್ಲ, ಯಾವ ಚಿತ್ರನೂ ಇರಲ್ಲ. सत्युग में किसका चित्र आदि नहीं रहता. तुम्हारे चित्र ऑल राउंड भक्ति मार्ग में रहते. तुम्हारे राज्य में और कोई का चित्र नहीं है, सिर्फ देवी देवता ही रहते हैं.
ನೋಡಿ, ದ್ವಾಪರ ಕಲಿಯುಗದಲ್ಲಿ ಮನೆ ಮಂದಿರಗಳಲ್ಲಿ ಎಲ್ಲ ಕಡೆನೂ ಚಿತ್ರಗಳಿದೆ. ಆದರೆ ಸತ್ಯಯುಗ ತ್ರೇತಾಯುಗದಲ್ಲಿ ನೀವು ಚೈತನ್ಯ ದೇವಿ ದೇವತೆಗಳಾಗಿರ್ತೀರಿ. ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ನಾವು ದೇವಿ ದೇವತೆಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರು. ಬಾಬಾ ಹೇಳ್ತಾರೆ, ಆಮೇಲೆ ದ್ವಾಪರಯುಗದ ನಂತರ ಎಲ್ಲ ಚಿತ್ರಗಳು. पीछे सृष्टि बढ़ती जाती, तुम बच्चों को ज्ञान सिमरन कर ಅತೀಂದ್ರಿಯ ಸುಖ ಮೇ रहना है. ಆಮೇಲೆ ಸೃಷ್ಟಿ ವೃದ್ಧಿ ಆಗ್ತಾ ಹೋಗುತ್ತೆ. ನಿಮ್ಮ ಮಕ್ಕಳಿಗೆ ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು. ಬಹಳಷ್ಟು ಪಾಯಿಂಟ್ಸ್ ಇದೆ. ಪರಂತು ಬಾಬಾ ಸಮಸ್ತೆ ಮಾಯಾ ಗಡಿ ಗಡಿ ಬುಲಾ ದೇತಿ ಹೇ. ಆದರೆ ಬಾಬೋರಿಗೆ ಗೊತ್ತಿದೆ, ಮಾಯೆ ಪದೇ ಪದೇ ಮರೆಸ್ಬಿಡುತ್ತೆ. तो याद रहना चाहिए, ಶ್ರೀ ಬಾಬಾ हमको पढ़ा रहे हैं. ನೋಡಿ, ಮುರಳಿ ಕೇಳುವಾಗಿಂದ ಮುಗಿಯೋವರೆಗೂ ನಮಗೆ ಈ ಸ್ಮೃತಿ ಇರುತ್ತಾ? ಶ್ರೀ ಬಾಬಾ ನಮ್ಮ ಟೀಚರ್ ನನಗೆ ಓದಿಸ್ತಾ ಇದ್ದಾರೆ ಅಂತ. ಬಾಬಾ ಹೇಳ್ತಾರೆ, ಅವರು ಶ್ರೇಷ್ಠಾತಿ ಶ್ರೇಷ್ಠ. ನಮ್ಮನ್ನು ಈಗ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಬಾಬವರು. ನಾವು ವಾಪಸ್ ಹೋಗಬೇಕು. ಕಿತ್ನಿ ಸಹಜ ಬಾತೆ ಹೇ, ಸಾರಾ ಮದಾರ್ ಯಾದ್ ಪರ್ ಹೇ. ಎಷ್ಟು ಸಹಜವಾದ ಮಾತುಗಳಿದು. ಎಲ್ಲವೂ ಇಲ್ಲಿ ಆಧಾರಿತವಾಗಿದೆ ಬಾಬೋರ ನೆನಪಲ್ಲಿರೋದ್ರ ಮೇಲೆ. ನಾವು ದೇವಿ ದೇವತೆಗಳಾಗಬೇಕು ಅಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಈ 5 ವಿಕಾರಗಳೇ ಭೂತ. ಇದು ಬಾಬಾ ಹೇಳ್ತಾರೆ, ಯಾವ ಭೂತನೂ ಏನು ಕಡಿಮೆ ಇಲ್ಲ. ಕಾಮದ ಭೂತ, ಕ್ರೋಧದ ಭೂತ, ದೇಹ ಅಭಿಮಾನದ ಭೂತ. ಹಾಂ, ಕೊಯ್ ಮೇ ಜಾಸ್ತಿ ಭೂತ ಹೋತೆ, ಕೊಯ್ ಮೇ ಕಮ್. ಬಾಬಾ ಹೇಳ್ತಾರೆ, ಕೆಲವರಲ್ಲಿ ಜಾಸ್ತಿ ಭೂತ ಇರುತ್ತೆ, ಅಂದರೆ ವಿಕಾರಗಳು ಜಾಸ್ತಿ ಇರುತ್ತೆ. ಕೆಲವರಲ್ಲಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ನೀವು ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ ಈ 5 ದೊಡ್ಡ ಭೂತಗಳು. ಇನ್ನು ಚಿಕ್ಕ ಚಿಕ್ಕ ಭೂತಗಳೆಲ್ಲ ಇದೆ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಇದೆ. ಆದರೆ ಈ 5 ಭೂತ ದೊಡ್ಡ ಭೂತಗಳು. ಅದರಲ್ಲೂ ನಂಬರ್ 1 ಕಾಮದ ಭೂತ, ಸೆಕೆಂಡ್ ನಂಬರ್ ಕ್ರೋಧದ ಭೂತ. कोई रफ टफ बोलता तो बाबा कहते क्रोधी है, ये भूत निकल जाना चाहिए. ನೋಡಿ, ಕ್ರೋಧ ಬಂದವ್ರ ಮಾತು ಹೆಂಗಿರುತ್ತೆ? ರಫ್ ಟಫ್ ಆಗಿ ಮಾತಾಡೋದು, ಯಾವ ಮರ್ಯಾದೆ ರೀತಿ ನೀತಿ ಬಿಟ್ಟು ಮಾತಾಡೋದು. ಬಾಬಾ ಹೇಳ್ತಾರೆ, ಇವರು ಕ್ರೋಧಿ. ಕ್ರೋಧ ಭೂತನ ತೆಗೆದು ಹಾಕಿ. ಪರಂತು ಭೂತ್ ನಿಕಲ್ನ ಬಡಾ ಮುಷ್ಕಿಲ್ ಹೇ. ಆದರೆ ಭೂತ ಓಡಿಸೋದು ಭಾಳ ಕಷ್ಟ. ಹಿಂಗೆ ಈಸಿಯಾಗಿ ಓಡಿಬಿಡೋದಾಗಿದ್ದರೆ ಇಷ್ಟೊತ್ತಿಗೆ ಎಲ್ಲರೂ ಬಿಟ್ಟೇ ಬಿಡೋರು. ಈ ಕ್ರೋಧದ ಬಗ್ಗೆ ಎಷ್ಟು ಬಾಬೋರು ಮುರಳಿ ನುಡಿಸಿದ್ದಾರೆ, ಎಷ್ಟು ಕ್ರೋಧ ಮುಕ್ತರು. ಇವತ್ತು ಬಾಬೋರ ಮಕ್ಕಳು ಸಂಬಂಧಗಳಲ್ಲಿ, ಪರಿವಾರದಲ್ಲಿ ಎಲ್ಲೆಲ್ಲಿ ಕ್ರೋಧ ಇದೆ, ಆ ಭೂತ ಇದ್ದ ಕಡೆ ಎಷ್ಟು ಗಲಾಟೆ ಘರ್ಷಣೆಗಳಿದೆ. ಹೇಳೋದು ಬಾಬೋರ ಮಕ್ಕಳು. ಆದರೆ ಕ್ರೋಧದ ಭೂತನೇ ಹೋಗಲಿಲ್ಲ ಅಂದರೆ ಏನಾಗುತ್ತೆ? क्रोध एक दो को दुख देता है, मोह में बहुतों को दुख नहीं होगा. जिसको मोह है उनको ही दुख होगा. इसलिए बाबा समझाते इन भूतों को भगाओ. ಕ್ರೋಧ ಒಬ್ರಿಗಿಂತ ಮತ್ತೊಬ್ಬರಿಗೆ ದುಃಖ ಕೊಡುತ್ತೆ. ಮೋಹದಲ್ಲಿ ತುಂಬ ಜನಕ್ಕೆ ದುಃಖ ಆಗಲ್ಲ. ಯಾರ ಮೇಲೆ ಮೋಹ ಇದೆ, ಯಾರಿಗಿದೆ, ಅವರವರಿಗಷ್ಟೇ ದುಃಖ ಆಗುತ್ತೆ. ಆದರೆ ಕ್ರೋಧದ ಭೂತ ಎಲ್ಲರಿಗೂ ದುಃಖ ಕೊಡುತ್ತೆ. ಬಾಬಾ ಹೇಳ್ತಾರೆ, ಈ ಭೂತವನ್ನು ಓಡಿಸಿ, ಭೂತಗಳನ್ನೆಲ್ಲ ಓಡಿಸಿ. हर बच्चे को विशेष पढ़ाई और दैवी गुण पर अटेंशन देना है. ಪ್ರತಿಯೊಂದು ಬಾಬೋರ್ ಮಕ್ಕಳು ಈ 2 ಮಾತಿನ ಕಡೆ ವಿಶೇಷ ಅಟೆನ್ಷನ್. ಬಾಬಾ ಹೇಳ್ತಾರೆ, ಒಂದು ವಿದ್ಯೆ, ಇನ್ನೊಂದು ದೈವಿ ಗುಣದ ಕಡೆ ಅಟೆನ್ಷನ್ ಇಡಿ. ಕೈ ಬಚ್ಚೋ ಮೇ ತೋ ಕ್ರೋಧ ಕಾ ಅಂಶ ಭಿ ನಹಿ, ಕೊಯ್ ತೋ ಕ್ರೋಧ ಮೇ ಆಕರ್ ಬಹುತ್ ಲಡ್ತೆ ಹೇ. ಕೆಲವು ಬಾಬೋರ್ ಮಕ್ಕಳಿಗೆ ಕ್ರೋಧದ ಅಂಶನೂ ಇರಲ್ಲ, ಅಷ್ಟು ಶಾಂತವಾಗಿರ್ತಾರೆ. ಇನ್ನು ಕೆಲವರಲ್ಲಿ ಎಷ್ಟೊಂದು ಕ್ರೋಧ ಇದೆ ಅಂದರೆ, ಕ್ರೋಧದಲ್ಲಿ ರಫ್ ಟಫ್ ಆಗಿ ಮಾತಾಡೋದು, ಬೈದಾಡೋದು, ಒಡೆದಾಡೋದು, ಜಗಳ ಮಾಡೋದು, ಎಲ್ಲಿವರೆಗೂ ಹೋಗುತ್ತೆ ಕ್ರೋಧ. बच्चों को ख्याल करना चाहिए, हमको दैवी गुण धारण कर देवता बनना है. ನಿಮಗೆ ವಿಚಾರ ಇರಬೇಕು, ಗಮನ ಇರಬೇಕು, ನಾನು ದೈವಿ ಗುಣ ಧಾರಣೆ ಮಾಡಿಕೊಂಡು ನಾನು ದೇವತೆ ಆಗಬೇಕಂತ. कभी गुस्से से बात नहीं करनी चाहिए. कोई गुस्सा करता है तो समझो इनमें क्रोध का भूत है. ಯಾರ ಜೊತೆನೂ ಕೋಪದಲ್ಲಿ ಕೋಪಿಷ್ಠರಾಗಿ ಮಾತಾಡಬಾರ್ದು. ನಾವು ಹೇಳ್ತಾರೆ, ಯಾರಲ್ಲಾದರೂ ಕ್ರೋಧದ ಭೂತ ಇದೆ, ಅವ್ರು ರಫ್ ಟಫ್ ಆಗಿ ಮಾತಾಡ್ತಾರೆ ಅಥವಾ ನಡ್ಕೊಳ್ತಾರೆ ಅಂದರೆ ಅದರಲ್ಲಿ ತಿಳ್ಕೊಬೋದು ಇವರಲ್ಲಿ ಭೂತ ಇದೆ ಅನ್ನೋದು.
वह जैसे भूतनाथ भूतनाथिनी बन जाते हैं, ऐसा भूत वालों से कभी बात नहीं करना चाहिए. ಬಾಬಾ ಹೇಳ್ತಾರೆ, ಯಾರಲ್ಲಿ ಕ್ರೋಧದ ಭೂತ ಇದೆ ಅವ್ರು ನಡ್ಕೊಳ್ಳೋದ್ರಲ್ಲಿ ಗೊತ್ತಾಗುತ್ತಲ್ಲ ಭೂತ. ಬಾಬಾ ಹೇಳ್ತಾರೆ, ಅಂಥವರಿಗೆ ಟೈಟಲ್ ಭೂತನಾಥ ಭೂತನಾಥಿನಿ ಅಂತ ಹೇಳಲಾಗುತ್ತೆ. ಇಂಥ ಭೂತ ಹಿಡ್ದವ್ರ ಜೊತೆ ಮಾತಾಡಬಾರ್ದು, ಇಂಥವರಿಂದ ದೂರ ಇರಬೇಕು. एक ने क्रोध में आकर बात की, फिर दूसरे में भी भूत आ गया, भूत आपस में लड़ पड़ेंगे. ಈಗ ಒಬ್ಬರಲ್ಲಿ ಕ್ರೋಧದ ಭೂತ ಬಂತು, ಕ್ರೋಧವಶವಾಗಿ ಮಾತಾಡ್ತಾರೆ, ಇನ್ನೊಬ್ಬರಿಗೂ ಆ ಭೂತ ಬಂದು ಸೇರಿಕೊಳ್ಳುತ್ತೆ. ಇಬ್ಬರು ಭೂತ ಸೇರ್ಕೊಂಡು ಏನು ಮಾಡ್ತಾರೆ, ಎರಡು ಭೂತ ಸೇರಿ ಹೊಡೆದಾಡ್ತಾರೆ, ಜಗಳ ಮಾಡ್ತಾರೆ. ಭೂತನಾಥಿನಿ ಅಕ್ಷರ ಬಡಾ ಚೀಚಿ ಹೇ, ಭೂತ ಕಿ ಪ್ರವೇಶತಾ ನಹಿ ಹೋ ಜಾಯೆ, ಇಸಲಿಯೇ ಮನುಷ್ಯ ಕಿನಾರಾ ಕರ್ತೆ ಹೇ. ಭೂತನಾಥಿನಿ ಅನ್ನೋದು ಇದು ಏನು ಚೆನ್ನಾಗಿದೆ, ಎಷ್ಟು ಕೊಳಕಾಗಿರೋ ಹೆಸರಿದು. ಭಕ್ತಿಯಲ್ಲಿ ಎಲ್ಲ ದೇವರ ಹೆಸರು ಇದೆ, ಭೂತನಾಥ ಭೂತನಾಥಿನಿ. ಬಾಬಾ ಹೇಳ್ತಾರೆ, ಈ ಥರ ಭೂತಗಳ ವಶ ಆಗೋರದ್ದೇ ಹೆಸರದು, ಆದರೆ ಇದು ಶ್ರೇಷ್ಠ ಪದವಿಯವರ ಹೆಸರಲ್ಲ. ಲೌಕಿಕದಲ್ಲೂ ನೋಡಿ, ಯಾರಲ್ಲಾದರೂ ಭೂತ ಅಶುದ್ಧ ಆತ್ಮ ಪ್ರವೇಶ ಇದೆ ಅಂದರೆ ಅವ್ರ ಹತ್ರ ಯಾರೂ ಹೋಗಲ್ಲ, ಮನುಷ್ಯರು ಸೈಡಲ್ಲಿ ದೂರದಲ್ಲಿರ್ತಾರೆ. ಬಾಬಾ ಹೇಳ್ತಾರೆ, ಇದು ಅದಕ್ಕಿಂತ ಇನ್ನೂ ಹಾನಿಕಾರಕವಾಗಿರೋ ಭೂತಗಳಿದು. ಭೂತ್ ಕೆ ಸಾಮನೆ ಕಡಾ ಭಿ ನಹಿ ಹೋನಾ ಚಾಹಿಯೆ, ನಹಿ ತೋ ಪ್ರವೇಶ ಹೋ ಜಾಯೇಗಿ. ಭೂತ ಹಿಡ್ದವ್ರ ಮುಂದೆ ಭೂತದ ಮುಂದೆ ನಿಂತ್ಕೋಬಾರ್ದು, ಏಕೆಂದರೆ ಆ ಭೂತ ಯಾರು ಮುಂದೆ ಹೋಗ್ತಾರೆ ಅವರಲ್ಲೂ ಪ್ರವೇಶ ಆಗಿಬಿಡುತ್ತೆ. ನೋಡಿ, ಕ್ರೋಧ ಬಂದವ್ರ ಮುಂದೆ ಹೋದರೆ ಏನಾಗುತ್ತೆ. ಹಾಗೆ ಆತ್ಮ ಅಶುದ್ಧ ಆತ್ಮ ಪ್ರವೇಶ ಆಗೋದು ಬೇರೆ ಮಾತು. ಈ ಭೂತಗಳು ಬಾಬೋರು ಬಂದು ಅಸುರಿ ಗುಣಗಳನ್ನು ತೆಗೆದುಹಾಕಿ ದೈವಿ ಗುಣಗಳನ್ನು ಧಾರಣೆ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ ದೈವಿ ಗುಣ ಧಾರಣೆ ಮಾಡಿಸಿ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡೋಕ್ಕೋಸ್ಕರ. ಬಚ್ಚೆ ಜಾನ್ತೆ ಹಮ್ ದೈವಿ ಗುಣ ಧಾರಣ ಕರ್ ರಹೆ, ದೇವತಾओं के ಚಿತ್ರ ಭಿ ಸಾಮ್ನೆ ಹೇ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ದೈವಿ ಗುಣ ಧಾರಣೆ ಮಾಡ್ಕೊಳ್ತಾ ಇದ್ದೀವಿ. ದೇವತೆಗಳ ಚಿತ್ರನೂ ನಿಮ್ಮ ಮುಂದೆ ಇದೆಯಲ್ಲ ನೋಡಿ, ಚಿತ್ರದಲ್ಲೇ ಎಷ್ಟೊಂದು ಗುಣಗಳಿದೆ ಚೈತನ್ಯದಲ್ಲಿ. ಬಾಬಾನೇ ಸಮಜಾಯ, ಕ್ರೋಧ ವಾಲೆ ಸೆ ಏಕದಮ್ ಕಿನಾರಾ ಕರ್ಲು. ಬಾಬಾ ಪದೇ ಪದೇ ಹೇಳ್ತಾರೆ, ಮಕ್ಕಳೇ ಯಾರಲ್ಲಿ ಕ್ರೋಧ ಇದೆ ಆ ವ್ಯಕ್ತಿ ಮುಂದೆ ಹೋಗಲೇಬೇಡಿ, ಅಂಥವ್ರ ಜೊತೆ ಮಾತು ಆಡಬಾರ್ದು. ನೀವು ಅಂಥವರಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಭೂತ ಸೇರಿಕೊಂಡ್ರೆ ಎರಡು ಭೂತಗಳಿಗೆ ಎಷ್ಟು ದೊಡ್ಡ ಹಾನಿಗಳಾಗ್ಬಿಡುತ್ತೆ. ಅಪ್ನೇ ಕೋ ಬಚಾನೆ ಕಿ ಯುಕ್ತಿ ಚಾಹಿಯೆ. ಭೂತ ಹಿಡ್ದವ್ರಿಗಂತೂ ಹಿಡಿದು ಬಿಟ್ಟಿದೆ, ಯಾರಲ್ಲಿ ಭೂತ ಇಲ್ಲ ಅವ್ರು ನಿಮ್ಮನ್ನು ಬಚಾವ್ ಮಾಡ್ಕೊಳ್ಳಿ. ಬಚಾವ್ ಮಾಡ್ಕೊಳ್ಳೋ ಯುಕ್ತಿನೂ ಬೇಕಲ್ಲ. ಹಮಾರೆ ಮೇ ಕ್ರೋಧ ನ ಆ ಜಾಯೆ, ನೈ ತೋ 100 ಗುಣ ಪಾಪ ಪಡ್ ಜಾಯೇಗಾ. ಕಿತನಿ ಅಚ್ಚಿ ಸಮಜಾನಿ ಬಾ ಬಚ್ಚೋಂ ಕೋ ದೇತೆ ಹೇ. ಬಾಬಾ ಹೇಳ್ತಾರೆ, ಆ ಕ್ರೋಧದ ಭೂತ ನನ್ನಲ್ಲಿ ಬಂದುಬಿಡಬಾರ್ದು, ಇಲ್ಲ ಅಂದರೆ 100ಕ್ಕೆ 100 ಪಟ್ಟು ಪಾಪ ಆಗುತ್ತೆ. ನೋಡಿ, ಕ್ರೋಧ ಸೇರ್ಕೊಂಡು ಏನೇನೆಲ್ಲ ಆಗುತ್ತೆ. ಇವತ್ತು ಕಾಮ ಕ್ರೋಧ ಎರಡು ವಿಕಾರಗಳದ್ದೇ ಕೇಸಲ್ವ ಜಗತ್ತಲ್ಲಿ ಜಾಸ್ತಿ ಇರೋದು. ನೋಡಿ, ಯಾರನ್ನು ಎಷ್ಟು ಬೇಗ ಯಾವ ಸಂಬಂಧಗಳ ಬೆಲೆ ಇಲ್ಲ, ಯಾವುದ್ರದ್ದು ಮಹತ್ವ ಇಲ್ಲ, ಯಾರನ್ನು ಯಾರು ಬೇಕಾದ್ರೂ ಸಾಯಿಸ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಕ್ರೋಧ. ಇಷ್ಟೊಂದು ಒತ್ತಿ ಯಾಕೆ ಕೊಡ್ತೀಯಾರೆ? ಎಲ್ಲ ಅನಾಹುತಗಳಿರೋದೇ ಕ್ರೋಧದಲ್ಲಿ. ಬಾಬಾ ಎಷ್ಟು ಚೆನ್ನಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. बच्चे भी समझते हैं, बाबा हो बहु कल्प पहले मौफिक समझाते हैं, नंबरवार पुरुषार्थ अनुसार समझते ही रहेंगे. ಬಾಬುವರಿಗೂ ಗೊತ್ತಿದೆ, ನಾನು ಇಷ್ಟೆಲ್ಲ ಹೇಳಿದ್ರು ಎಷ್ಟು ಅರ್ಥ ಆಗುತ್ತೆ ನನ್ನ ಮಕ್ಕಳಿಗೆ. ಕಲ್ಪದ ಹಿಂದಿನಂತೆ ತಿಳಿಸ್ಕೊಡ್ತೀನಿ, ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಳ್ತೀರಿ. अपने ऊपर भी रहम करना है, दूसरों पर भी रहम करना है. ನಿಮ್ಮ ಮೇಲೆ ನೀವೇ ಕರುಣೆ ತೋರಿಸ್ಕೊಳ್ಳಿ. ನಮ್ಮ ಮೇಲೆ ನಾವು ಕರುಣೆ ತೋರಿಸ್ಕೊಳ್ಳೋದು ಅಂದರೆ ವಿಕಾರಗಳಿಂದ ಮುಕ್ತರಾಗಿ ಬೇರೆಯವ್ರ ಮೇಲೂ ಕರುಣೆ ತೋರಿಸಿ. कोई अपने पर रहम नहीं करते, दूसरे पर करते, वह ऊंच चढ़ जाते, खुद रह जाते. ಕೆಲವರು ತನ್ನ ಮೇಲೆ ಕರುಣೆ ತೋರಿಸ್ಕೊಳ್ಳಲ್ಲ, ತನ್ನ ಕಲ್ಯಾಣ ಮಾಡ್ಕೊಳ್ಳಲ್ಲ, ಬೇರೆಯವ್ರ ಕಲ್ಯಾಣ ಮಾಡ್ತಾರೆ, ಬೇರೆಯವ್ರ ಮೇಲೆ ಕರುಣೆ ತೋರಿಸ್ತಾರೆ. ಅಲ್ಲಿ ಏನಾಗುತ್ತೆ, ಯಾರಿಗೆ ತೋರಿಸಿದ್ರು ಅವರು ಉನ್ನತವಾಗಿ ಪದವಿಗೆ ಹೊರಟೋಗ್ತಾರೆ, ಯಾರು ತೋರಿಸಿದ್ರು ಅವರು ಎಲ್ಲಿದ್ದಾರೋ ಅಲ್ಲೇ ಉಳ್ಕೊಂಡು ಬಿಡ್ತಾರೆ. ಏಕೆಂದರೆ ತನ್ನ ಕಲ್ಯಾಣ ಮಾಡಿಕೊಳ್ಳೇ ಇಲ್ಲ. ಬಾಬಾ ಹೇಳಿದ್ರಲ್ಲ, ತನಗೆ ಆತ್ಮದ ಸ್ಮೃತಿ ಇಲ್ಲ,
ಬಾಬೋರು ನೆನಪಿಲ್ಲ, ಬೇರೆಯವರಿಗೇನು ಹೇಳ್ತಾರೆ. ಹಾಂ, ಬೇರೆಯವ್ರಿಗೆ ಹೇಳಿದವರು ಬಾಬಾ ಹೇಳ್ತಾರೆ ನೀವು ಹಾಗೆ ಗುಪ್ತವಾಗಿರೋಕ್ಕಾಗಲ್ಲ, ನಿಮ್ಮದು ಮೋಸ ನಡೆಯಲ್ಲ ಅಂತ. ಹಾಗೆ ಬಾಬಾ ಹೇಳ್ತಾರೆ ಖುದ್ ಉಳ್ಕೊಂಡು ಬಿಡ್ತೀರಿ. ಕೇಳಿದವರು ಹೊರಟೋಗ್ತಾರೆ, ಹೇಳಿದವರು ಉಳ್ಕೋತಾರೆ. खुद विकारों पर जीत पहनते नहीं, दूसरों को समझाते व जीत पहन लेते, ऐसा भी ವಂಡರ್ होता है. ಖುದ್ ವಿಕಾರಗಳನ್ನು ಗೆಲ್ಲಲ್ಲ, ಬೇರೆಯವ್ರಿಗೆ ಹೇಳ್ತಾರೆ ವಿಕಾರಗಳನ್ನು ಗೆಲ್ಲಬೇಕಂತ, ಅವ್ರು ಗೆದ್ದು ಬಿಡ್ತಾರೆ. ಬಾಬಾ ಹೇಳ್ತಾರೆ ಯಾರು ಹೇಳ್ತಾರೆ ಅವ್ರು ಉಳ್ಕೊಂಡ್ರು, ಯಾರು ಕೇಳಿದ್ರು ಅವರು ಗೆದ್ದು ಪಾಸ್ ಮುಂದೆ ಹೊರಟೋಗ್ತಾರೆ. ಈ ಥರನೂ ಆಗುತ್ತೆ. ವಂಡರ್ ಅಲ್ವಾ? ಎಷ್ಟು ಅದ್ಭುತ ಇದು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ: ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಿ. ಕಿಸಿ ಸೇ ಭಿ ರಫ್ ಟಫ್ ಬಾತ್ಚೀತ್ ನಹಿ ಕರ್ನಿ. ಯಾರ ಜೊತೆನೂ ರಫ್ ಟಫ್ ಆಗಿ, ಮಾತಿಗೇನು ಮರ್ಯಾದೆಗಳನ್ನು ಹಾಕ್ಕೊಟ್ಟಿದ್ದಾರೆ ಬಾಬೋರು, ಅದರ ವಿರುದ್ಧವಾಗಿ ಮಾತಾಡದೇ ಇರೋದು. ರಫ್ ಆಗಿ ಟಫ್ ಆಗಿ ಮಾತಾಡಿದ್ರೆ ಏನೇನೆಲ್ಲ ಆಗುತ್ತೆ. ಬಾಬಾ ಹೇಳ್ತಾರೆ ನಿಮ್ಮ ಮಾತು ಆ ಥರ ಇರಬಾರ್ದು. ಕೋಯಿ ಗುಸ್ಸೆ ಸೆ ಬಾತ್ ಕರೆ ಉಸ್ಸೆ ಕಿನಾರಾ ಕರ್ಲೇನಾ. ಯಾರೋ ಕೋಪದಲ್ಲಿ ಬಂದು ಮಾತಾಡ್ತಾರೆ, ವ್ಯವಹರಿಸ್ತಾರೆ, ಜಾಗ ಖಾಲಿ ಮಾಡಿ ದೂರ ಹೋಗಿಬಿಡಿ, ಸೈಡ್. ನಿಮ್ಮನ್ನು ಬಚಾವ್ ಮಾಡ್ಕೊಳ್ಳಿ, ಅವ್ರ ಮೇಲೂ ಕರುಣೆ ತೋರಿಸಿ. ಎರಡನೇದು, ಭಗವಾನ್ ಕಾ ವಾರಿಸ್ ಬನ್ನೆ ಕೆ ಲಿಯೆ ಪೆಹಲೆ ಉನ್ಹೇ ಅಪ್ನಾ ವಾರಿಸ್ ಬನಾನಾ ಹೈ. ಆಸ್ತಿಯ ಹಕ್ಕುದಾರರು ಯಾರಾಗಕ್ಕೆ ಸಾಧ್ಯ? ಭಗವಂತನನ್ನು ನಿಮ್ಮ ಆಸ್ತಿಗೆ ಹಕ್ಕುದಾರನನ್ನಾಗಿ ಮಾಡಿ ಮೊದಲು. ಬಾಬಾ ಹೇಳ್ತಾರೆ ಆಮೇಲೆ ಬಾಬೋರು ತನ್ನ ಆಸ್ತಿಗೆ ನಿಮ್ಮನ್ನು ಹಕ್ಕುದಾರರನ್ನಾಗಿ ಮಾಡ್ತಾರೆ. ಸಮಜ್ದಾರ್ ಬನ್ ಅಪ್ನಾ ಸಬ್ ಬಾಪ್ ಹವಾಲೆ ಕರ್ ಮಮತ್ವ ಮಿಟಾ ದೇನಾ ಹೈ. ಬುದ್ಧಿವಂತರಾಗಿ ತಿಳುವಳಿಕೆ ಇರೋರಾಗಿ ನಿಮ್ಮದನ್ನು ಬಾಬೋರಿಗೆ ಅರ್ಪಣೆ ಮಾಡಿ ಅದರ ಮೇಲಿರೋ ಮಮತ್ವವನ್ನು ತೆಗೆದುಹಾಕಿ ಫಸ್ಟ್ ನಿಮ್ಮ ಮೇಲೆ ನೀವೇ ಕರುಣೆ ತೋರಿಸ್ಕೊಳ್ಳಿ. ಆಮೇಲೆ ಬೇರೆಯವ್ರ ಮೇಲೆ ತೋರಿಸಿ, ಆದರೆ ಫಸ್ಟ್ ತನ್ನ ಮೇಲೆ. ತಾನೇ ಪ್ರಾಪ್ತಿ ಮಾಡಿಕೊಳ್ಳಿಲ್ಲ, ತಾನೇ ಸುಧಾರಣೆ ಆಗಲಿಲ್ಲ, ಹೇಳಿದವರು ಮಾಡಿ ಹೊರಟೋಗ್ತಾರೆ, ಹೇಳಿದವರು. वरदान: साक्षी हो ऊंची स्टेज द्वारा सर्व आत्माओं को सकाश देने वाले बाप समान ಅವ್ಯಕ್ತ ಫರಿಷ್ಠಾ ಭವ. ಸಾಕ್ಷಿಯಾಗಿ ಉನ್ನತ ಸ್ಥಿತಿಯಿಂದ ಸರ್ವ ಆತ್ಮಗಳಿಗೂ ಸಕಾಶ ಕೊಡುವಂಥವರೇ ತಂದೆ ಸಮಾನ ಅವ್ಯಕ್ತ ಫರಿಷ್ಠಾ ಭವ. चलते फिरते सदैव अपने को निराकारी आत्मा और कर्म करते अव्यक्त फरिश्ता समझो तो सदा खुशी में ऊपर उड़ते रहेंगे. ನಡೀತಾ ಓಡಾಡ್ತಾ ಸದಾ ನಿಮ್ಮನ್ನು ನೀವು ನಿರಾಕಾರಿ ಆತ್ಮ ಅಂತ ತಿಳ್ಕೊಳ್ಳಿ. ಪ್ರತಿ ಕರ್ಮ ಮಾಡ್ತಾನು ಅವ್ಯಕ್ತ ಫರಿಷ್ಠ ಅಂತ ತಿಳ್ಕೊಳ್ಳಿ. ಸದಾ ಖುಷಿಯಲ್ಲಿ ಹಾರ್ತಾ ಇರ್ತೀರಾ. ಫರಿಷ್ಠ ಅರ್ಥಾತ್ ಊಂಚಿ ಸ್ಟೇಜ್ ಪರ್ ರೆಹನೆ ವಾಲ. ಫರಿಷ್ಠೆ ಅಂದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಇರೋರಿಗೆ ಫರಿಷ್ಠೆ ಅಂತ ಹೇಳೋದು. ಈ ದೇಹದ ಜಗತ್ತಲ್ಲಿ ಕುಚ್ ಭಿ ಹೋತಾ ರಹೆ ಲೇಕಿನ್ ಸಾಕ್ಷಿ ಹೊಸ ಪಾಠ ದೇಖ್ತೇ ರಹೋ. ಈ ದೇಹದ ಜಗತ್ತಲ್ಲಿ ಏನಾದರೂ ಆಗಲಿ, ಏನೆಲ್ಲ ಆಗ್ತಾ ಇರುತ್ತಲ್ಲ, ಬಾಬಾ ಹೇಳ್ತಾರೆ ನೀವು ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡ್ತಾ ಹೋಗಿ ಅವ್ರ ಸಕಾಶ್ ದೇತೇ ರಹೋ. ಎಲ್ಲ ಪಾತ್ರ ನೋಡ್ತಾನೋ ಎಲ್ಲರಿಗೂ ಸಕಾಶ ಕೊಡ್ತಾ ಹೋಗಿ. ಸೀಟ್ ಸೇ ಉತರ್ಕರ್ ಸಕಾಶ್ ನಹಿ ದಿ ಜಾತಿ. ಸ್ಥಿತಿಯಿಂದ ಕೆಳಗೆ ಬಂದರೆ ನೀವು ಸಕಾಶ ಕೊಡೋಕ್ಕಾಗಲ್ಲ. ಆ ಸ್ಥಿತಿಯಲ್ಲಿ ಸ್ಥಿತ ಇದ್ದರೆ ಆವಾಗ ನೀವು ಸಕಾಶ ಕೊಡೋಕ್ಕೆ ಸಾಧ್ಯ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆ ಶ್ರೇಷ್ಠ ವೃತ್ತಿ ದೃಷ್ಟಿಯಿಂದ ಸಹಯೋಗ ಕೊಡಿ, ಕಲ್ಯಾಣದ ಸಕಾಶ ಕೊಡಿ.
मिक्स होकर नहीं, तब किसी भी प्रकार के वातावरण से सेफ रहे बाप समान ಅವ್ಯಕ್ತ ಫರಿಷ್ಠಾ ಭವಕ್ಕೆ ವರದಾನಿ ಬನೆಂಗೆ. ಬಾಬಾ ಹೇಳ್ತಾರೆ, ನಿಮ್ಮ ವೃತ್ತಿ ದೃಷ್ಟಿ ಎಲ್ಲದರಲ್ಲೂ ಕಲ್ಯಾಣದ ವೃತ್ತಿ, ದೃಷ್ಟಿಯಲ್ಲೂ ಕಲ್ಯಾಣದ ದೃಷ್ಟಿ, ಈ ಥರ ಸಕಾಶ ಕೊಡಿ. ಮಿಕ್ಸ್ ಇರಬಾರ್ದು. ಇದರಲ್ಲಿ ಯಾವುದೇ ಮಿಕ್ಸ್ ಇಲ್ಲ ಅಂದರೆ ಆವಾಗ ಯಾವುದೇ ಪ್ರಕಾರದ ವಾತಾವರಣದಲ್ಲೂ ನೀವು ಸೇಫ್ ಆಗಿರ್ತೀರ. ಆಗ ತಂದೆ ಸಮಾನ ಅವ್ಯಕ್ತ ಫರಿಷ್ಠಾ ಭವದ ವರದಾನಿಗಳಾಗ್ತೀರಿ. ಸಾಕ್ಷಿ ಅನ್ನೋ ಶ್ರೇಷ್ಠ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಎಲ್ಲ ಆತ್ಮಗಳಿಗೂ ಸಕಾಶ ಕೊಡಿ. ಆವಾಗಲೇ ನೀವು ತಂದೆ ಸಮಾನ ಅವ್ಯಕ್ತ ಫರಿಷ್ಠಾ ಭವ. ಅಂದರೆ ಸ್ವಲ್ಪನೂ ಏನೂ ಮಿಕ್ಸ್ ಇರಬಾರ್ದು. ಆವಾಗ ಮಾತ್ರ ನೀವು ಸೇಫ್ ಆಗಿರ್ತೀರಿ. ಏಕೆಂದರೆ ಯಾರಲ್ಲಿ ಯಾವ ವಿಕಾರ ಯಾವ ಬಲಹೀನತೆ ಇದೆ ಅದೇ ಅಟ್ರ್ಯಾಕ್ಟ್ ಆಗುತ್ತೆ. ಒಂದು ಅಂಶನೂ ಇರಬಾರ್ದು. ಆವಾಗ ನೀವು ಸೇಫ್ ಆಗಿರ್ತೀರಿ. ಆವಾಗಲೇ ನೀವು ತಂದೆ ಸಮಾನ ಅವ್ಯಕ್ತ ಫರಿಷ್ಠಾ ಭವದ ವರದಾನಿಗಳಾಗ್ತೀರಿ. ಸ್ಲೋಗನ್, याद बल द्वारा दुख को सुख में और अशांति को शांति में परिवर्तन करो. ಬಾಬೋರ ನೆನಪಿನ ಬಲದಿಂದ ದುಃಖವನ್ನು ಸುಖದಲ್ಲಿ, ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಏಕೆಂದರೆ ಈ ಜಗತ್ತಲ್ಲಿ ಇದೇ ದೃಶ್ಯಗಳಿರೋದು. ದುಃಖ ಇದೆ, ಅಶಾಂತಿ ಇದೆ. ಇದನ್ನು ಬಾಬೋರ ನೆನಪಿನ ಬಲದಿಂದ ದುಃಖವನ್ನು ಸುಖದಲ್ಲಿ ಹಾಗೂ ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡಿ. ಇವತ್ತಿನ ಅಭ್ಯಾಸದ ಪಾಯಿಂಟು, ತನ್ನ ಶಕ್ತಿಶಾಲಿ ಮನಸ್ಸಿಂದ ಸಕಾಶ ಕೊಡೋ ಸೇವೆ ಮಾಡಿ. अपनी शुभ भावना, श्रेष्ठ कामना, श्रेष्ठ वृत्ति, श्रेष्ठ वाइब्रेशन इंद किसी भी स्थान पर रहते हुए मनसा द्वारा अनेक आत्माओं की सेवा कर सकते हो. ಬಾಬಾ ಹೇಳಿದ್ರಲ್ಲ, ಯಾರು ನನಗೆ ಸೇವೆ ಸಿಗಲಿಲ್ಲ, ಅವಕಾಶ ಸಿಗಲಿಲ್ಲ ಅಂತ ಹೇಳೋಕ್ಕಿಲ್ಲಿ ಅವಕಾಶನೇ ಇಲ್ಲ. ತನ್ನ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ವೈಬ್ರೇಷನ್ನಿಂದ ನೀವು ಯಾವ ಸ್ಥಾನದಲ್ಲಿದ್ದರೂ ಮನಸ್ಸಿಂದ ಅನೇಕ ಆತ್ಮಗಳ ಸೇವೆ ಮಾಡೋಕ್ಕೆ ಸಾಧ್ಯ ಇದೆ. ಇದರ ವಿಧಿಯಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ. इसमें स्थूल साधन चांस और समय की प्रॉब्लಮ್ नहीं है. ಈ ಸೇವೆ ಮಾಡೋಕ್ಕೆ ಯಾವ ಸ್ಥೂಲ ಸಾಧನನೂ ಬೇಕಾಗಿಲ್ಲ, ಅವಕಾಶನೂ ಬೇಕಾಗಿಲ್ಲ. ಅಯ್ಯೋ ನಂಗೆ ಟೈಮ್ ಇಲ್ಲ ಅನ್ನೋ ಮಾತು ಇಲ್ಲ. ಎಲ್ಲ ಪ್ರಾಬ್ಲಮ್ ಇದರಲ್ಲಿ ಇಲ್ಲವೇ ಇಲ್ಲ. सिर्फ लाइट माइट से संपन्न बनने की आवश्यकता है. ಕೇವಲ ಲೈಟ್ ಮೈಟಿಂದ ನೀವು ಸಂಪನ್ನ ಆಗೋದರ ಅವಶ್ಯಕತೆ ಇದೆ ಅಷ್ಟೇ ಹೊರತು ಅವಕಾಶ ಇಲ್ಲ, ಸಮಯ ಇಲ್ಲ, ಈ ಸಾಧನ ಇಲ್ಲ, ಚಾನ್ಸ್ ಇಲ್ಲ, ಇದೆಲ್ಲ ಮಾತೇ ಇಲ್ಲ. ತನ್ನ ಶುಭ ಭಾವನೆ, ಶ್ರೇಷ್ಠ ಕಾಮನೆಯಿಂದ ಶ್ರೇಷ್ಠ ವೈಬ್ರೇಷನ್ ಹರಡಲಿಕ್ಕೆ ಎಲ್ಲಿದ್ದರೂ ಈ ಸೇವೆ ಎಲ್ಲರೂ ಮಾಡ್ಬೋದು. ಆದರೆ ಅವಶ್ಯಕತೆ ಇದೆ ಲೈಟ್ ಮೈಟ್ ಹೌಸ್ ಆಗೋದ್ರಲ್ಲಿ, ಇದರ ಅವಶ್ಯಕತೆ ಇದೆ. ಓಂ ಶಾಂತಿ. ನಿಮ್ಮ ದೃಷ್ಟಿ ಯಾರ ಶರೀರದ ಕಡೆನೂ ಹೋಗಬಾರ್ದು. ಆತ್ಮ ಅಂತ ತಿಳ್ಕೊಳ್ಳಿ, ಶರೀರನ ನೋಡಬೇಡಿ. ಬಾಬಾ ಹೇಳೋದು ಅಷ್ಟು ನಿಮಗೆ ಆತ್ಮದ ಸ್ಮೃತಿ ಇರಬೇಕು. ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳಿಗೂ 2 ಮಾತಿನ ಕಡೆ ಗಮನ ಇರಲಿ. ಒಂದು ವಿದ್ಯೆ, ಇನ್ನೊಂದು ದೈವಿ ಗುಣ. ಅದರಲ್ಲೂ ಬಾಬೋರು ಇವತ್ತು ಕ್ರೋಧದ ಬಗ್ಗೆ ಎಷ್ಟೊಂದು ಹೇಳಿದರು. ಕ್ರೋಧ ಮುಕ್ತರಾಗಿ, ಎಷ್ಟೊಂದು ಹಾನಿಯಾಗುತ್ತೆ. ಕ್ರೋಧಿ ಆತ್ಮಗಳ ಸನ್ಮುಖದಲ್ಲೂ ಬರಬೇಡಿ. ಇದು ಇವತ್ತಿನ ವಿಶೇಷ ಧಾರಣೆಯ ಮುರಳಿ. ಜೊತೆಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಳಿದ್ರಲ್ಲ, ಮಾತು ಎಲ್ಲರಿಗೂ ಸುಖ ಕೊಡೋದಾಗಿರಲಿ. ಹಾಗೆ ಮಾತು ಸಂಬಂಧಗಳನ್ನು ಬೆಸೆಯುತ್ತೆ, ಸಂಬಂಧಗಳನ್ನು ಮುರಿಯುತ್ತೆ. ಅದಕ್ಕೆ ಸದಾ ಜೀವನದ ಧಾರಣೆ, ಸದಾ ಎಲ್ಲರ ಜೊತೆನೂ ಸಿಹಿಯಾಗಿರಲಿ ಅನ್ನುವಂತಹ ಸಂದೇಶನೇ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು. ಓಂ ಶಾಂತಿ.
ಕೇಳಿದೆಯಾ ವತನವಾಸಿ ತಂದೆ. ದಿನಗಳ